ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗಂತವ್ರು, ದೇವ್ರನ್ನ ಬೇಡ್ಕೊಂಡು ಹೋಗಂತವ್ರು ಬನ್ನಿ. ಆಮೇಲೆ ಇಲ್ಲಿ ಸ್ವಾಮಿಯರಿದಾರ, ಗುರುಗಳಿದಾರ, ನಿತ್ಯ ನಾವು ನಿಮ್ಮನೆ ಕೆಲಸ ಬರೋಕ್ಕಾಗಲ್ಲ. ಈ ಜಾಸ್ತಿ ಏನಾಗ್ಬಿಟ್ಟಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಯಾರು ಕೊಂಡಾಪುರ ಹಾಕ್ತಾರೆ, ನಾವು ಹಾಕ್ತಿವಿ. ಏನಾಗ್ಬಿಟ್ಟಾರೆ ಅವ್ರು ನಂಬಿರೋ ಹುಷಾರಾಗ್ತದೆ ಅಂತ ಹಾಕ್ಬಿಟ್ಟಿದ್ದಾರೆ. ಈಗ ಹೆಂಗೆ ಅಂದ್ರೆ ಎಂತಿ ಬರುತ್ತೆ, ಗಂಡು ಕರ್ಕೊಂಡು ಮಕ್ಕಳು ಬರಲ್ಲ, ಅವ್ರು ಎತ್ತರಕ್ಕೆ ನಮ್ ಕೈಲಿ ಆಗಲ್ಲ. ಆಮೇಲೆ ಕಾರಾಗಿರನ್ನ ಕರ್ಕೊಂಬರಕ್ಕಾಗಲ್ಲ. ಆಮೇಲೆ ಮಗು ಅಳುತ್ತೆ ಅಂದ್ರೆ ನಾವು ಬಂದು ಮನೆಗೆ ಹುಷಾರ್ ಮಾಡಕ್ಕಾಗೋದಿಲ್ಲ. ಅವ್ರ ತಾಯಿಯರು ಬರ್ಬೇಕು, ತಂದೆ ಬರ್ಬೇಕು, ಮದುವೆ ಆಗೋರು ಅವ್ರು ಬರ್ಬೇಕು. ಮದುವೆ ಆಗೋರು ಬಂದು ಮದುವೆ ಆಗುತ್ತಾ ನಾವೆಲ್ಲ ಮನೆಗೆಲ್ಲ ಅಂತರ ಕೊಡಕ್ಕಾಗಲ್ಲ. ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ ಬಡಪಾಯಿಗಳಿಗೆ ಅಂತರ ಕೊಡಬಹುದು. ಆಯ್ತಾ? ಆಮೇಲೆ ಮನೆಗೇನೋ ಆಗಿದೆ, ಮನೆ ಸಾಲ ಮಾಡಿ ಅರ್ಧ ಬರ್ದ ಮಿಕ್ಕಿ ದುಡ್ಡು ಕೊಡ್ತೀರಾ ಅಂದ್ರೆ ನಾವು ಕೊಡಕ್ಕಾಗಲ್ಲ. ನಿಮ್ಮ ಮನೇನ ಸಾಲ ಮಾಡಕ್ ಮುಂಚೆ ಯೋಚನೆ ಮಾಡಿ ಕಟ್ಟಿ. ಕೊನೆಯಾಗ ಒಂದ್ಸರಿ ಹೇಳ್ತೀನಿ, ಯಾರಿಗೆ ಈ ತರ ಏನಾದ್ರು ತೊಂದರೆ ಆಗಿದ್ರೆ ನೀವು ಭಕ್ತಿಯಿಂದ ನಿಮ್ಮ ಮನೆಗೆ ಒಂದು ಫೋಟೋ ಇಟ್ಕೊಂಡು ಮನಸ್ಫೂರ್ತಿಯಾಗಿ ತಾಯಿನ ಬೇಡ್ಕೊಂಡು ಹೋದ್ರೆ ನಿಮ್ಗೆ ಕಂಟ್ರೋಲ್ ಆಗ್ತದೆ. ನಿಧಾನಕ್ಕೆ ಅದನ್ನು ದೇವ್ರನ್ನ ಹೆಚ್ಚಿನ ಆಗುತ್ತೆ, ಹೆಚ್ಚಿನ ಬರುತ್ತೆ ಅಂತಕ್ಕಂಥ ದೇವ್ರ ಟೈಮ್ ಕೊಡಕ್ಕಾಗಲ್ಲ. ಯಾಕಂದ್ರೆ ದೇವರು ನಮ್ಮನೆ ಗುಲಾಮ್ರಲ್ಲ, ನಾವು ದೇವರಿಗೆ ಗುಲಾಮ್ರಾಗಬೇಕು, ನಾವು ದೇವರಿಗೆ ದಾಸರಾಗಬೇಕು. ಜನ ಎಲ್ಲ ಬಂದು ದೇವ್ರನ್ನ ಪ್ರಶ್ನೆ ಮಾಡೋದು ಹೆಂಗ್ ಗೊತ್ತೆ, ಹೆಚ್ಚಿನ ಆಗುತ್ತೆ, ಯಾವ ಬರುತ್ತೆ ಅಂದ್ರೆ ದೇವ್ರು ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಯಾರು ಸುಮ್ಮನೆ ಬರೋದಿಲ್ಲ, ಹಾಸ್ಪಿಟ್ಲ್ ಬಂದಂಗೆ ಯಾರು ಕಾಯಿಲೆ ಕಸ ಬರಲ್ಲ. ಇಲ್ಲಿ ಬೇಗ ಬಂದಿವಿ, ಬೇಗ ಹೋಗ್ತೀವಿ ಅಂದ್ರೆ ಏನಿಲ್ಲ, ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಓಪನ್ ಇರುತ್ತೆ. 2 ರಿಂದ 3 ಗಂಟೆಗೆ ಸ್ವಲ್ಪ ಊಟ ಮಾಡ್ತೀವಿ. 3 ರಿಂದ 6 ಗಂಟೆಗೆ ಇರುತ್ತೆ, ಓಪನ್ ಇರುತ್ತೆ. ಅದ್ರ ಮಧ್ಯೆ ಬಂದು ನಿಮ್ಗೆ ನಾವು ಏನು ಹೇಳ್ಕೊಡೋದಿಲ್ಲ, ಬೆಳ್ಕೊಳೋದಿಲ್ಲ. ಭಕ್ತಿರರು ಬನ್ನಿ, ಇಲ್ಲಿ ಕಾಯಿ ಕಟ್ಟ ಅವಶ್ಯಕತೆ ಇಲ್ಲ, ಕೈ ಕಟ್ಟ ಅವಶ್ಯಕತೆ ಇಲ್ಲ, ಅಂತರ ಕಟ್ಟಂಗಿಲ್ಲ. ಏನು ಮಾಡಿ ನಂಬಿಕೆ ಇದ್ರೆ ಅಂತರ ಕಟ್ಕೊಳ್ಳಿ, ನಂಬಿಕೆ ತಗೊಂಡು ಹೆಂಡ್ತೀರಿ ಮತ್ತೆ ಬಂದು ಇಷ್ಟೇ ವ್ಯವಸ್ಥೆ ಇರುತ್ತೆ. ಆಮೇಲೆ ಕೊನೆ ಒಂದ್ಸರಿ ಹೇಳ್ತೀನಿ, ಬಹಳ ಬೇಜಾರ ಸಂಗತಿ ಏನಂದ್ರೆ ಬಾತ್ರೂಮ್ ಇರುತ್ತಾ ಅಂತ ಕೇಳ್ಬೇಡಿ. ಇದು ಆಲ್ಟಿಂಗ್ ದೇವಸ್ಥಾನ, ಇಲ್ಲಿ ಆಲ್ಟಿಂಗ್ ಮಾಡಿ ಲಾಡ್ಜ್ ಮಾಡಿ ದುಡ್ಡು ಮಾಡಂಗಿಲ್ಲ. ನಿಮ್ಗೆ ಆಲ್ಟಿಂಗ್ ನಿಮ್ಗೆ ಬಾತ್ರೂಮ್ ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡಬಹುದಿತ್ತು. ನಾವು ದುಡ್ಡೇ ಮಾಡಕ್ ದೇವಸ್ಥಾನ ಮಾಡ್ಕೊಂಡಿಲ್ಲ. ಬಂದವರಿಗೆ ಈಗ ದೇವಸ್ಥಾನಕ್ಕೆ ಗೊತ್ತಿರೋ ಬಾತ್ರೂಮ್ ಬರ್ತೀವಿ. ಕೆಲವು ಜನ ಬಾತ್ರೂಮ್ ಬರ್ತಾರೆ ಅನ್ಸುತ್ತೆ, ದೇವಸ್ಥಾನ ಬರೋದಿಲ್ಲ. ಬಂದ ತಕ್ಷಣ ಕೇಳ್ತಾರೆ ಬಾತ್ರೂಮ್ ಎಲ್ಲಿ ಐತಿ ಅಂತ. ಇಲ್ಲಿ ಆಲ್ಟಿಂಗೇ ಇಲ್ವಲ್ಲ, ಇಲ್ಲಿ ವ್ಯವಸ್ಥೆ ಇಲ್ಲ, ನಾವೇನು ವ್ಯವಸ್ಥೆ ಮಾಡೋದಿಲ್ಲ. ನೀವು ಅಂತ ವ್ಯವಸ್ಥೆ ಮಾಡೋದಿಲ್ಲ, ಮುಂದೆ ಮಾಡೋದು ಬಾತ್ರೂಮ್ ನಾನು. ಯಾಕಂದ್ರೆ ಬಾತ್ರೂಮ್ ಮಾಡಿದ್ರೆ ಬಾತ್ರೂಮ್ ಮಾಡ್ಬೋದು, ಬಾತ್ರೂಮ್ ನೀರಾಕ್ ನಮ್ ಕಲ ಎಲ್ಲೇ ಬಂದರು ಗಂಡು ಕುಣಿಸಿ ಎಂತ ಲೇಟ್ ಆಗುತ್ತಾ, ಎಂತ ಬಿಟ್ಟು ಗಂಡು ಬಂದು ಲೇಟ್ ಆಗುತ್ತೆ, ಕಲ್ಮೆ ಕುತ್ಕೊಂಡು ಲೇಟ್ ಆಗುತ್ತಾ ಅಂತೀರಿ. ಏನ್ ಬಾತ್ರೂಮ್ ಹಾಕಿ ಬಾತ್ರೂಮ್ ನೀರಾಕ್ ಬಂದಿದ್ರೆ ಕರ್ಬಿಟ್ಟಿರಿ, ನಮ್ಮನ್ನು ನಮ್ಮ ಅಪ್ಪನೆಲ್ಲ ಕರ್ಬಿಟ್ಟಿರಿ, ಇರಾಕ್ ಶೆಡ್ಡಿ ಕಿತ್ತಾಕಿದೀನಿ. ಯಾವುದೇ ತರ ಬಾತ್ರೂಮ್ ವ್ಯವಸ್ಥೆ, ಆಲ್ಟಿಂಗ್ ವ್ಯವಸ್ಥೆ ಇರೋದಿಲ್ಲ. ಹೇಳ್ತದಾನೆ ಬಂದೆಲ್ಲ ಏನ್ ಕೇಳ್ತಾರೆ ನಮ್ಮ ಬಾತ್ರೂಮ್ ಎಲ್ಲಿ ಕೇಳ್ತಾರೆ. ನಮ್ಮ ನಾವ್ ಏನಕ್ಕೆ ಬಾತ್ರೂಮ್ ದೇವಸ್ಥಾನ ಬರ್ತಾರೆ, ಬಾತ್ರೂಮ್ ಬರ್ತಾರೆ ಜನ. ನಮ್ಮ ಮನೆಯಾಗ ಯಾರೋ ಬಂದ್ರೆ ಕಾರ್ ಇದ್ದಾಗ ನೋಡುವಂತಾರ. ನಾವೇ ಮೇಲೊಂದು ದೇವಸ್ಥಾನ ಕಟ್ತಾ ಇದೀವಿ, ಸಣ್ಣ ಕೊಂದು ಜನಕ್ಕೆ ಅನುಕೂಲ ಆಗಲಿ. ಕಟ್ಟಕ್ಕೊಬ್ಬರು ₹1 ಹೆಲ್ಪ್ ಮಾಡೋದಿಲ್ಲ. ಬೇಗ ಕಟ್ಟಿ ಲೇಟ್ ಆಗುತ್ತಾ, ಲೇಟ್ ಈಗ ನೋಡಿ 2 ಗಂಟೆ ಆಗಿದೆ. ಅದೆಲ್ಲ ಮಗು ಕೂತಿದ್ದು ಕಟ್ಟೆ ನಾನು ಕಮ್ಮಿ ಕೂತಿದ್ ಮಗ. ಆ ಮಗು ಏನಾರ ಬಿದ್ದು ಕಂಪ್ಲೇಂಟ್ ಕೊಡ್ತಾರೆ, ಮಗು ಬಿತ್ತಿದ್ದು ಅಂತ ಏನಂತ ಕೊಡ್ತಾರೆ. ಆ ಮಗ ಇಟ್ಕೊಂಡಿಲ್ಲ ಹೇಳ್ಬೇಕು ನಾನು. ಅಲ್ಲ ತಂಗಿ ಫೋನ್ ಇಟ್ಕೊಂಡಿರ್ತಾರೆ, ಅವ್ನು ಫೋನ್ ಆಫ್ ಮಾಡಿ ಅವಳಿಗೆ ಬೇಜಾರ. ಇವೇ ನಮ್ ದೇವಸ್ಥಾನ ಏನಿಲ್ಲ, ಫೋನ್ ಆಫ್ ಮಾಡಿ ಚಪ್ಪಲಿ ಬಿಡಿ, ಮಕ್ಕಳು ಇಟ್ಕೊಳ್ಳಿ, ಕಾಯಿರಿ, ಇನ್ನೇನಿಲ್ಲ ನಮ್ ಕೆಲಸ. ಲೇಟ್ ಆಗುತ್ತಾ ಅಂತ ಕೇಳ್ತಾರೆ ದೇವ್ರನ್ನ ಅಲ್ವಾ. ರೋಡಾಗ ಆಕ್ಸಿಡೆಂಟ್ ಆದ್ರೆ ಅಲ್ಲೇ ಸಾಯ್ತೀರಿ ಅಲ್ವಾ. ಎಲ್ಲಿ ಬೇಕಾದ್ರೆ ಕಾಯಿ ಸಿನಿಮಾ ಥಿಯೇಟರ್ ಮುಂದೆ ಆಯ್ತಾರೆ ಸಾಯ್ತಾರೆ. ಇಲ್ಲಿ ಬಂದು ದೇವಸ್ಥಾನ ಲೇಟ್ ಈ ಊಟಕ್ಕೆ ಹೋಯಾರ ಅಲ್ಲಿ ನಿಂತಾ ಇಲ್ಲ ಅವರು. ಲೇಟ್ ಆಗುತ್ತಾ ಅಂತ ದೇವಸ್ಥಾನಕ್ಕೆ ಬರೋದು ಇಲ್ಲೇ ದೇವಸ್ಥಾನಕ್ಕಲ್ಲ ನೋಡಪ್ಪ. ಅಂತಾರೆ ಯಾರು ಬರಲೇಬೇಡಿ, ನಮಗೆ ಬರೋ ಸಾಕು 10 ಜನ. 1000 ಜನ ಪ್ರಯೋಜನಕ್ಕಿಲ್ಲ, 100 ಜನ ಸಾಕು. ಒಟ್ಟು ತುಂಬ ಅನ್ನ ಕೊಡೋರು, ಅಕ್ಕಿ ಕೊಡೋರು ಅಲ್ಲಪ್ಪ. ನಂಬಿಕೆಂಡು ಹೋಗೋರು ಕಾಯರ್ ಬನ್ನಿ. ಇಲ್ಲೇನು ಒಂದೇ ಒಂದು ವ್ಯವಸ್ಥೆ ಇರೋದು, ಇಲ್ಲೊಂದು ಏನು ಸೊಳ್ಳೆ ಕಡಿಯಲ್ಲ. ನಾವ್ ಯಾರನ್ನು ನಿಮ್ಗೆ ಬರ್ರಿ ಅಂತ ಕರೆದಿಲ್ಲ. ಇದೇ ನಮ್ದ್ರಲ್ಲಿ ಒಳ್ಳೇದಾಗುತ್ತೆ. ಜಾತಿನಿಂದನೇ ಇಲ್ಲ, ಧರ್ಮನಿಂದನೇ ಇಲ್ಲ. ಟೈಮಿಂಗ್ಸ್ ಹಿಂಗಿರುತ್ತೆ 9 ರಿಂದ 6, ಸಾರಿ ಬೆಳಿಗ್ಗೆ 9 ರಿಂದ ಸಂಜೆ 6 ಕರುತ್ತೆ. ಮಧ್ಯೆ ಒಂದು ಅರ್ಧ ಗಂಟೆ 1 ಗಂಟೆ ಊಟಕ್ಕೆ ಹೋಗ್ತೀವಿ. ಜಾಸ್ತಿ ಜನ ಅದು ಊಟಕ್ಕೆ ಹೋಗೋದಿಲ್ಲ ನಾವು. ಅದನ್ನ ಕಾಯಂತರ ಬರ್ರಿ, ಬೇಗ ಕಳೆದು ಹೋಗ್ಬೇಕು ಅಂತ ಬರಬೇಡಿ. ಆಮೇಲೆ ಆಟ ಹೋಗುತ್ತೆ ಅಂದ್ರೆ ಯಾರು ದೇವಸ್ಥಾನ ಬರಬೇಡಿ. ಹಂಗೆ ಆಟೋದ ಮನೆಗೆ ಉಂದ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡ್ರಿ. ಆಗುತ್ತಾ. ಆಟೋದವ್ರು ಬಂದು ಆಟೋರು ಫೋನ್ ಮಾಡ್ತಾರೆ, ಆಟೋದವ್ರು ಹಂಗಂತಾರೆ, ಬಸ್ ಹಿಂಗಂತಾರೆ, ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ. ದೇವಸ್ಥಾನಕ್ಕೆ ವ್ಯರ್ಥ ಸುಮ್ಮನೆ ದುಡ್ಡು ಎಷ್ಟು ಮಾಡ್ಕೊಂಡು ಹಾಕಿ ಬರ್ತೀರಾ, ನಿಮ್ಮ ಮನೆಗೆ ಇರಿ. ಹೇಳ್ತಾ ಆಡೋದನ್ನ ಕಸ ಕಾಯೋದು, ಟ್ರೈನ್ ಕಾಯಿ ತಿನ್ನಂತರಿಗೆ ಹೋಗ್ಬೋದು. ಆತರ ಹುಚ್ಚಾಟ ಆಡೋರು ಯಾರು ಬರಬೇಡಿ. ಆಮೇಲೆ ನಂಬಿಕೆಯಿಂದ ಬರಕೋಬೇಡಿ. 10 ಸರಿ ಹೇಳ್ತೀನಿ, ಇಲ್ಲಿ ಯಾವ್ದು ಬಾತ್ರೂಮ್ ಇರೋದಿಲ್ಲ, ಯಾರು ಬಂದು ಕೇಳ್ಕೊಂಡು ಬಯಸಬೇಡಿ. ದೇವಸ್ಥಾನಕ್ಕೆ ಅಲ್ಲಿಂದ ಎಲ್ಲಿಂದ ಬರೋದು ನೀವು ನಿಮ್ಮನೆ ಕೆಲಸಕ್ಕೆ, ನಮ್ಮನೆ ಕೆಲಸಕ್ಕಲ್ಲ. ಎಲ್ಲಿಗೆಲ್ಲ ಬಂದಿವಿ ಅಂತೀರಿ, ನಾವು ತೊಳೆದು ಬಡ್ದು ಗುಡಿಸಿ ಬೆಳಗ್ಗೆ ಎದ್ದಿರ್ತೀವಿ, ಸಾಯಂಕಾಲ ನಾವು ತೊಳೆದೋಗ್ತೀವಿ. ನಿಮ್ಮಂಗೆ ನಾವು ಕೆಲಸಗಾರಗಳೇ. ನೀವೇನೋ ಒಂದಿನ ಬಂದು ದೂರ ಬಂದಿದ್ದು ಅವಶ್ಯಕತೆ ಇಲ್ಲ. ಒಂದ್ಸಲ ದೇವಸ್ಥಾನ ಕಟ್ಟಕ್ಕೆ ಬಂದಿರಾ, ಇಲ್ಲ ದೇವಸ್ಥಾನಕ್ಕೆ ಹೆಲ್ಪ್ ಮಾಡಕ್ ಬಂದಿರ್ತೀರಾ. ಬರೋದೇ ನಿಮ್ಮನೆ ಕಷ್ಟಕ್ಕೆ. ಅದ್ರ ಮಧ್ಯೆ ಲೇಟ್ ಆಗುತ್ತೆ, ಯಾರು ಬರಲೇಬೇಡಿ ದಯವಿಟ್ಟು. ಆಯ್ತಾ, ತಾಯಿಯಿಂದ ಬರಬೇಡಿ. ಅಂದಾದ್ರೆ ನಸರ ಬಿಡ್ತಂತೆ ಕಟ್ ಮಾಡಕ್ಕಂತ ಮತ್ತೆ ನೀರು ಮಜ್ಜಿಗೆ ಬೆಲ್ಲ ತಂದು ಕೊಡಿ, ಮರಿಬೇಡ. ನೋಡಿ ಇಲ್ಲಿ ಬಂದು ಹುಷಾರಾಗ್ತಂತೆ, ಹುಷಾರಾಗ್ತದೆ. ಆಮೇಲೆ ರಾತ್ರಿ ಬೇಡ್ಕೊಂಡ್ವಿ, ಯಾವ ನಾನು ಒಡವೆಗಿಂತ ನಮ್ಮ ಪಾಪು ಖುಷಿ ಆಗ್ತದೆ. ಏನಣ್ಣ ಒಡವೆ ಒಡವೆ ಸಿಕ್ತಂತೆ ಪಾಪು ಮಂತ್ರ ಕೊಡಲಿ. ಈಗ ನೋಡಿ ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ತಗೊಂಡ್ರೆ
ಅವ್ರು ಪೇಷಂಟ್ ಅಂತ ಮನೆಗಿದ್ದಾರೆ ಕೊಡೋದಿಲ್ಲ, ನೀವು ಸುಮ್ಮನೆ ಹೇಳಿ ಕೊಡೋದಿಲ್ಲ. ನೋಡಿರ್ತಾರೆ ನೀರು ವ್ಯವಸ್ಥೆ ಮಾಡ್ತಿದ್ವಿ, ಎಲ್ಲ ಮಾಡಿದ್ವಿ. ಈಗ ನೋಡಿದವರಿಗೆ ನಾವು ವ್ಯವಸ್ಥೆ ಯಾರು ನಮ್ಮ ತಮ್ಮಗಳು ಕೊಡ್ತಾರೆ, ನಾವು ಕೊಡ್ತೀವಿ. ನೀವು ಹೇಳ್ಬೇಕು ಪೇಷಂಟ್ ಅಂದರೆ ಅದು ಸುಮ್ಮನೆ ಇದ್ದವರಿಗೆ ಇಸ್ಕೊಬಾರ್ದು. ಈ ಥರ ಉದ್ಯೋಗ ಪೇಷಂಟ್ ನಾವು ಫ್ರೀಯಾಗಿ ಕೊಡ್ತಿದ್ದೀವಿ. ನೀವು ಕೇಳಬೇಕು. ಮತ್ತೆ ಹೇಳ್ತೀನಿ ಇನ್ನೊಂದ್ಸರಿ ಹೆಸರು ಕಾಳು, ಕಡಲೆಕಾಳು, ಹುಳ್ಳೆಕಾಳು, ಅಂಬಲಿ ದಿನ ಬಾಟ್ ಮಾಡಿ ಇಚ್ಚಬೇಕು. ನಿಮಗೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಹಾಕಿ ವಾರಕ್ಕೆ ಈರುಳ್ಳಿ ಬೆಲ್ಲ ಶುಂಠಿ ನೀವು ಮತ್ತು ಬೈದಿನ ಒಳ್ಳೆ ಸರಿ ಬೇಕು. ಒಂದ್ಸರಿ ಸಾಕು ಕಳೆದೋಗಿತ್ತಪ್ಪ. 2 ಫೋಟೋಸ್ 2 ಗಾಡಿ ಕಳೆದೋಗಿದ್ವು. ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಇಲ್ಲಿ ದೇವಸ್ಥಾನ ಇದೆ ಬನ್ನಿ ಹೋಗೋಣ ಅಂತ ಹೇಳಿ. ಬಟ್ ನಾನು ಬಂದಿದ್ದಿಲ್ಲ. ಆಮೇಲೆ ನೋಡಿ ನನ್ನ ಗಾಡಿ ಸಿಕ್ಕಾಗೆ ಅಮ್ಮನ ಫೋಟೋ ಗಾಡಿ ಮೇಲೆ ಇತ್ತು. ಯಾವ ಊರು ನಿಮ್ದು? ನಮ್ದು ಅದೇ ಉತ್ತರ ಕನ್ನಡ ಯಾವ ಊರು? ಅಂದ್ರೆ ನಾವಿಲ್ಲಿ ಬಿಜಾಪುರ, ನಾವು ಬೆಂಗಳೂರಲ್ಲಿ ಇದ್ದೀವಿ. ಗಾಡಿ ಸಿಗ್ತಾವ? ಒಂದು ಗಾಡಿ ಸಿಕ್ಕಿದ್ರೆ ಇನ್ನೊಂದು ಗಾಡಿ ಅದು ಸಿಗ್ಲಿ, ಅದು ಸಿಗ್ಲಿ ಅಂತಾನೆ ನಾವು ಇದು ಮಾಡ್ತಾ ಇದ್ದೀವಪ್ಪ. ಆದ್ರೆ ಸಿಗ್ಲಿ ಮಡ್ಡಾಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆದ್ರೆ ಗಾಡಿ ಸಿಕ್ಕಿಲ್ಲ, ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ದೆ. ನಮಗೆ ಒಂದ್ ಗಾಡಿ ಸಿಕ್ಕಿದ ಸಿಕ್ಕಿದೆ. ದೇವ್ರಿಗೂ ಟೈಮ್ ಕೊಡಿ. ಎಲ್ಲ ಬಂಗಾರ ಪುಟ್ಟ ಇದೇ ಕೇಕ್ ಉಂಟ. ನಮ್ಮ ಇದು ಹಿಂದೂಗಳು ಸಂಸ್ಕೃತಿ ಸಂಸಾರ ಇದನ್ನೇ ಮತ್ತೆ ನನ್ನ ಇನ್ನೊಂದು ವರ್ಷಗಳಿಗೆ ಇನ್ನೊಬ್ಬ ಪ್ರಯುಕ್ತ ನನ್ನ ವರ್ಷ ತಾಯಿ ನೋಡ್ದಂಗೆ ಆಯ್ತಲ್ಲ. ಆಶೀರ್ವಾದ ಅಲ್ಲಿ ತಂದ್ಮೇಲೆ ಎಲ್ಲರೂ ಕೊಡ್ತೀನಿ. 50,000 ನೀವು ನಮ್ಮನ್ನು ಉದ್ಧಾರ ಮಾಡಿದ್ರೆ 50 ಅಲ್ಲ 1 ಲಕ್ಷ ಕೊಡ್ತೀವಿ. ಊರಿಗೆ ಯಾವುದೇ ಮನೆಗೆ ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮನೇಲೆ ತುಂಬ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಾವು ಯಾಕೆ ಹೋಗ್ಬೇಕು, ಹೆಂಗಿರ್ಬೇಕು, ಹೆಂಗೆ ಬರಬೇಕು ಅಂತ. ಒಂದು ವೇಳೆ ನಿಮ್ಮ ಮನೇಲಿ ನಾನು ಅಂತ ಕನ್ನಡ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಅದು ನಾನು ಅಂತ, ಹಿಂದ್ಗಡೆ ಯಾವನ ಇದ್ದಾನೆ ಅಂತ ಸುಮ್ ಭ್ರಮೆ ಹೊಡಿಸಿ ಅಂತ ಸತ್ತ ಯಾರು ಬರಲ್ಲ. ನನ್ನದು ಅಂತ ಹಿಂದ್ಗಡೆ ಅದು ನನ್ನಿಂದಲೇ ಅಂತ ಅಹಂಕಾರ ಮ್ಯಾಲಿರೋದು ಪರಮಾತ್ಮ. ಈ 3 ಬಿಟ್ಟು ಬನ್ನಿ. ಬರುವಾಗ ನಿಮ್ಮ ಮನೇಲಿ ಬಿಟ್ಟು ಹೋಗಿ. ಒಂದು ವೇಳೆ ಮರ್ತು ತಾಂಬಂದಿದ್ರೆ ಅಲ್ಲಿ ಚಪ್ಪಲಿ ಬಡ ಜಾಗ ಬಿಟ್ಟು ಬನ್ನಿ. ನಿಮ್ಮ ಅಹಂಕಾರನ ಹೋಗೋ ತಗೊಂಡೋಗ್ರಿ. ಆಮೇಲೆ ಯೋಗ್ಯತೆರ ಬನ್ನಿ. ಯೋಗ್ಯತೆರ ಬನ್ನಿ. ಮೊನ್ನೆ ಒಂದಿಬ್ಬರು ಹೆಂಗಸು ಜಗಳ ಆಡ್ತಿದ್ವು. ಲೇಟಾ ಅಲ್ಲಿ ಒಳಗಡೆ ಆಡಂಗಿಲ್ಲ ಅಂತ ದೇವ್ರ ಬರೋಂಗೆ ಕುಣಿತೀವಿ. ಹಿಂಗೆಲ್ಲ ಕುಣಿಬಾರ್ದು ತಂಗಿ ನಿಂತು ನಮ್ಮಲ್ಲಿ ಏನು ಕಂಪ್ಲೇಂಟ್ ಕೊಡ್ತೀವಿ ಅಂದು. ಅಷ್ಟೊತ್ತಿಗೆ ಯಾರೊಬ್ಬ ಪುಣ್ಯಾತ್ಗೀತಿ ಪೊಲೀಸ್ ಹತ್ತು ಬಂದು ಮಲ್ಲಿಕಾ ಅಂತ ಇಬ್ಬರು ಹೇಳೋರು ಕೊಟ್ಟರು. ನಾವು ಕೊಟ್ಟಿದ್ರೆ ನಾವೇನೋ ಬೈದಿದ್ರೆ ಏನು ಮಾಡೋರು? ಕಂಪ್ಲೇಂಟ್ ಮಾಡೋರು. ನೋಡಿದ್ರೆ ಅಲ್ಲಿ ಆ ಕಡೆ ಪಕ್ಕದಲ್ಲೇ ಇದೆ ಗುಂಡಿ. ಅಲ್ಲಿ ಅಂತ ಅಮ್ಮನಂತರ ನೋಡ್ತಾರೆ, ಬಾವಿ ಕಾಣುತ್ತೆ, ಅಲ್ಲೇ ಬಾವಿ ಇದೆ. ಸಣ್ಣ ಗುಂಡಿ ಒಳಗೆ ದೇವ್ರು ಸಿಕ್ಕಿದ್ದು. ವಿದ್ರಾಮೂರ್ತರ ಮಕ್ಕಳು. ನಮ್ಮ ಮಗ ಅಲ್ಲೇ ಒಬ್ಬ ದೊಡ್ಡನ ಚಿಕ್ಕ ಮಕ್ಕಳು, ಒಬ್ಬ ನಮ್ಮ ಮಗ ಇನ್ನೊಬ್ಬ ಬೇರೆ ಊರಿಗೆ ಓದ್ತಿದ್ದಾನೆ. ನಮ್ಗೆ 5 ವರ್ಷ 10 ವರ್ಷ ಮಕ್ಕಳು. ಹೆಂಗಿದೋ ಹಂಗೆ ಮಕ್ಕಳು. ಸೊಳ್ಳೆ ಕಡಿತಿದ್ದು ಇಲ್ಲಿ ಬಾಣ್ತರಿಗೆಲ್ಲ ಆಟದಾಗ ಹೊರಂದಲ್ಲಿ. ಸೊಳ್ಳೆ ಕಡಿತಾವಲ್ಲವ ಅಂತ ಇಬ್ಬರು ಬಾಂತಿ ಉಳ್ಕೊಂಡಿದ್ರು. ಅವತ್ತಿನ ಸೊಳ್ಳೆನೇ ಕಡಿಯಲ್ಲ ಇಲ್ಲಿಗೆ. ಅಣ್ಣ ಆ ಕಡೆಗೆ ಹೋಗೋ, ಯಾರು ಕೇಳಿಸ್ಕೊಂತಾರೆ. ಅವಾಗ ಈ ಸೊಳ್ಳೆನೇ ಕಡಿಯಲ್ಲ. ನಾನು ₹1 ಯಾರಿಗೂ ಮೋಸ ಮಾಡಿಲ್ಲ ಇವತ್ತಿನವರೆಗೂ, ಮುಂದೂ ಮಾಡಲ್ಲ. ಮೊನ್ನೆ ಹಾಕಿದ್ದೆ ಲೈವಲ್ಲಿ. ಯಾವುದೋ ಒಂದು ಗಾಡಿ ಬೇಕು ನನಗೆ, ದೇವಸ್ಥಾನಕ್ಕೆ ವ್ಯವಸ್ಥೆ ಇದೆ, ಕಲ್ಲು ಮಂತಿ ದೇವಸ್ಥಾನ ಕಟ್ತಾ ಇದ್ದೀವಿ ಮೇಲೆ, ಜನಕ್ಕೆ ಅನುಕೂಲ ಆಗಲಿ ಅಂತ ರಸ್ತೆ ಇಲ್ಲ. ಈಗ ನಮ್ಮೂರನ್ನು ಬೈಯಂಗಿಲ್ಲ, ಇಷ್ಟು ತೋಟದಾರಿ ಬಿಟ್ಟಿದ್ದಾರೆ. ಇನ್ನೂ ಬಿಡು ಅಂತ ಕೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ದಾರಿ ಇಲ್ಲ. ಇಲ್ಲಿ ಹಳ್ಳ, ಮಧುಕೆರೆ ಹಳ್ಳ. ಅದು ಹಳ್ಳ ಬರೋಕ್ಕೂ ಪುಣ್ಯ ಮಾಡಿರ್ಬೇಕು. ಅಂಥದ್ದು ಪುಣ್ಯಶರೀರ ಬರುತ್ತದೆ. ಬಾಬುಡಂಗಿರಿ, ಮುಳ್ಳಂಗಿ, ಮಧುಕೆರೆ ಹಳ್ಳ ಬರುತ್ತೆ. ನೀರು ಬರೋಕ್ಕೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಬಂದರೂ ನೀರು ಅಳೆಯೋದಿಲ್ಲ. ಅಂಥ ಪವಿತ್ರವಾದ ಜಾಗ. ಯಾಕಂದರೆ ಸಾಕ್ಷಾತ್ ಜಗನ್ಮಾತೆ ಉದ್ಭವವಾದ ಜಾಗ. ನಾವು ದೇವ್ರನ್ನ ಭಕ್ತಿಯಿಂದ ಪೂಜಬೇಕು. ನನಗೆ ಮಕ್ಕಳಿರೋದಿಲ್ಲ ನೋಡಿದ್ರೆ. ಆಮೇಲೆ ಮಕ್ಕಳು ನನಗೆ ದೇವ್ರ ಸಿಕ್ಕಿದ ಮೇಲೆ ಒಂದು ಉತ್ಸವ ಮತ್ತು ಸಿಕ್ಕಿ ಆಮೇಲೆ ಮಗ. ಇಲ್ಲಿ ಒಂದು ಸೊಳ್ಳೆ ಕಡೆ ಎಲ್ಲ ಜಾತಿನಿಂದ ಇಲ್ಲಕ್ಕೆ ಇಲ್ಲ. ಎಲ್ಲ ಜಾತಿರು ಎಲ್ಲ ಧರ್ಮರು ಅಂತಾಕಿದ್ದಾರೆ. ಇದು ಎಲ್ಲ ಸೇರಿ ಒಂದು ಏನೋ ಮಾಡ್ತಾ ಇದ್ದೀವಿ. ಯಾವನೋ ಬಂದ್ಬಿಡ್ತಾನೆ ಹುಣಸೆ ಹಿಂಡಕ್ಕೆ, ಇಲ್ಲ ಯಾರೊಬ್ಬರು ಹೆಂಗಸು ಬಂದ್ಬಿಡ್ತಾಳೆ. ನೋಡ್ತೀರ ಬಾವಿತಾಗ ಬಿಡ್ತಾ ಇದ್ವಿ. ನಿಮ್ಗೆ ಗೊತ್ತಿರುತ್ತೆ ಯಾಕೆ ಬಾವಿತಾಗ ಬಿಡಲ್ಲ ಅಂದರೆ, ಸಣ್ಣ ಗುಂಡಿ ಬಾವಿತಾವ ಮಕ್ಕಳು ಲಟ್ಟೆ ಮಾಡ್ಕೊಂಡು ಕೂತ್ಕೊಳ್ಳೋ ತಾಯಿ ತಂಗಿ ಬೈದ್ರೆ ಜಗಳ ಆಡ್ತಾಳೆ ನಮ್ಮ ಮೇಲೆ, ನಮ್ಮ ಅಮ್ಮ ಮೇಲೆ. ಅದಕ್ಕೆ ಗೊತ್ತಿರುತ್ತೆ ಅವ್ರಿಗೆ ಅಹಂಕಾರ. ಇದು ಸರ್ಕಾರ ಗೌರ್ಮೆಂಟು ಎಲ್ಲ ಹೆಂಗೆ ಕಾನೂನು ಹೆಂಗೈತಿ, ಲೇಡೀಸ್ ಬೈಯಂಗಿಲ್ವಲ್ಲ. ನೀವೇನು ಮಾಡ್ಕೊಂಬಂದ್ರೆ ನಿಮ್ಗೆ ಬೈಯಂಗಿಲ್ಲ. ಆಮೇಲೆ ಗಂಡು ಮಕ್ಕಳು ಬೈಯಂಗಿಲ್ಲ. ಜಾತಿ ನಿಂದನೆ ಅಂತ ಕಂಪ್ರಿ. ಎಲ್ಲರೂ ಜಾತಿ ನಿಂದೆ ಮಾಡಲ್ಲ. ನಮ್ಮ ಮನೆಗೆ ಎಂಥ ಪುಣ್ಯಾತ್ಮರು ಇದ್ದಾರೆ ಗೊತ್ತಾ. ಎಲ್ಲ ಜಾತಿಯರು, ಎಲ್ಲ ಧರ್ಮರಿದ್ದಾರೆ ಅಂತವ. ಯಾವನೊಬ್ಬ ಸಂಘ ಕಟ್ಕೊಂಡ್ಬಿಡ್ತಾನೆ ಪುಸ್ತಕಟ್ಟೆ ಇದು ಮಾಡೋಕ್ಕೆ. ನೀವು ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಅವ್ರಿಗೆ ಓಡಾಡ್ತಿರಲ್ಲ ಪಡೆ ಕೊಡ್ಕೊಂಡು. ಅವರು ಅಲ್ಲಿಗೆ ಅವ್ರು ಇದು ಅಂತ ಬಂದ್ಬಿಡ್ತಾನೆ. ಈಗ ಮುಂಗಡೆ ರೂಮು ಮಾಡಿಸಿದ್ದು 3 ಯಾರೋ ಬಾಣ್ತೇರಿಗೆ ಬಂದರೆ, ಈ ಬಸ್ ಫ್ರೆಂಡ್ಸ್ ಬಂದರೆ ಎದೆ ಹಾಲು ಕುಡಿಸ್ತಾರೆ ತಾಯಿಗಳಿಗೆ. ಇಂಥ ತಾಯರು ನಮಗೂ ತಂಗಿಯರು ಹಾಕಿದಂಗೆ ಇರಿದಾರಲ್ಲ, ಅಲ್ಲಿ ಹಾಲು ಕುಡ್ಸೋಕ್ಕೆ ಅಂತ ರೂಮಳಿಗೆ ಬಿಟ್ಟರೆ ಅದು ಒಂದು ಮಗು ಇರುತ್ತೆ. ಓದ್ಲು ಒಂದು ತಾಯಿ ಕಾಣ್ತಾ, ಇನ್ನೊಂದು ತಾಯಿ ಜೊತೆಗೆ ಹೋಗಿ ನೀಟಾಗಿ ಬಂದರೆ ಬೈಯೋದಿಲ್ಲ. ಈ ಜೊತೆಗೆ 10 ಜನ ಹೋಗ್ತಾರೆ.
ಒಂದು ಮಗು ಹಾಲು ಕುಡಿಸ್ಕೊಂಬ ಇನ್ನೊಂದು ಮಗು ಲೆಟ್ರಿನ್ ಮಾಡಿ ನಾವು ಬಚ್ಚಬೇಕು. ಮತ್ತೇನಾದ್ರು ಗಲೀಜು ಮಾಡಿರ ಅಂತ ಬೈದರೆ ಜಾತಿ ನಿಂದನೆ ಕಂಪ್ಲೇಂಟು ಅಂದರು ಬ್ಲಾಕ್ ಮಾಡಾಕ್ತೀವಿ. ಇನ್ನು ನೀರೊಳಕ್ಕೆ ಅಲ್ಲಿ ಬಾವಿ ಪವಿತ್ರವಾದಕ್ಕೆ ನಾವು ಗಲೀಜು ಮಾಡಬೇಡ ಅಂದರೆ ಅಲ್ಲಿ ಗಲಾಟೆ ಮಾಡಿದ್ವು ಲಾಕ್ ಮಾಡಿದ್ವಿ. ಇನ್ನು ಆಲ್ಟಿಂಗಾರು ಗೊತ್ತಲ್ಲ, ಡಿಮ್ ಕೊಡಿ ಬೆರ್ಸಿ ಕೊಡಿ ನಿಮ್ಮ ರಾತ್ರಿಗಳು ಕೇಳೋಕ್ಕಾಗಲ್ಲ ಸ್ಟಾಪ್ ಮಾಡಿದ್ವಿ. ಈ ಹಳಬ ಕೇಳ್ತಾ ಇದ್ದ ಟಂಪ ಬಿಟ್ಟಿದ್ರೆ ಯಾಕೆ ಟಂಪ ಎಲ್ಲಿ ಬರ್ತಾಯಿತ್ತು, ಫ್ರೀ ಬಿಟ್ಟಿದ್ದೆ ನಾನು. ಒಬ್ಬೊಬ್ಬರಿಗೆ ಟಂಪ ಓಡಿಸೋಕ್ಕಾಗಲ್ಲ, ನೀವು ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂದರೆ ನಾವು ಅದಕ್ಕೆ ಸ್ಟಾಪ್ ಮಾಡಿದೆ. ಆಲ್ಟ್ ಆದರೆ ಹಾಲನ್ನು ಮೊಸರನ್ನ ಏನೋ ಕೊಟ್ಟು ತಿನ್ಬೇಕು ಸುಮ್ಮನೆ ಬೆಳಗ್ಗೆ ಎದ್ದು. ಮಗು ಹಾಲನ್ನು ಉಣ್ಣಲ್ಲ ಇಡ್ಲಿ ಕೊಡಿ ನಾವು ತರೋಕ್ಕಾಗಲ್ಲ. ಬಾತ್ರೂಮ್ ಅದೇ, ಯಾರು ಬೇಜಾರು ಮಾಡ್ಕೊಬೇಡಿ, ಅಲ್ಲಿ ಗುಡ್ಲಾಕಿದ್ದೆ ಗೊತ್ತಿರುತ್ತೆ ನಿಮಗೆ. ನೀವು ನೀರು ಹಾಕಬೇಕು, ಇಲ್ಲ ಸ್ವಲ್ಪ ಕಾಯಬೇಕು. ನಮ್ಮನ್ನೇ ಕರೆಯೋರು, ನಮ್ಮ ಅಪ್ಪನ್ನೇ ಕರೆದ್ಬಿಟ್ರೆ ಹಂಗಾಗಿ ಎಲ್ಲ ವ್ಯವಸ್ಥೆ ನಿಲ್ಲಿಸ್ಬಿಡಿ, ಯಾರು ಬೇಜಾರಾಗಬೇಡಿ. ಆಮೇಲೆ ಸೀಟ್ ಕೊಡಿಸ್ತಾ ಇದ್ದೆ ಬಡಬಗರಿಗೆ. ನಾನೇನು ದೊಡ್ಡ ದಾನಿಷ್ಠ ಅಲ್ಲ, ನೀವು ಕೊಡೋದನ್ನ ನಾವು ಕೊಡೋಕೆ ದೊಡ್ಡ ಸ್ಕೇಲ್ ಏನಮ್ಮ ಅಕ್ಕಿ ನೀವು ಕೊಡ್ತೀರಿ, ನಾವು ಕೊಟ್ಟು ದೊಡ್ಡ ಅನ್ಸೋದೇನಿಲ್ಲ. ಸೀರೆ ಕೊಡೋದು ದೊಡ್ಡ ಸ್ಕೇಲ್ ಅಲ್ಲ, ಸಣ್ಣ ಪುಟ್ಟ ದುಡ್ಡು ಕೊಡೋದು ದೊಡ್ಡ ಸ್ಕೇಲ್ ಅಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಜನ. ಹಿಂಗೆ ಸೀಟ್ ಕೊಡ್ಸಿದ್ರೆ ಸುಮ್ಮನೆ ಹಾಕಿಬೇಕು ಅಂತ ನಕ್ಕೊಂತರು. ನನಗೆ ಮೋಲ್ಡ್ ಯಾಕೆ ಕೊಡಿ ಅಂದರೆ ನಾವಿಲ್ಲಿ ನಮ್ಮನೆಗೆ ಮೋಲ್ಡ್ ಇಲ್ಲ. ಈ ಜನಗಳು ಏನಾಗುತ್ತೆ ಭಿಕ್ಷೆ ಏನೋ ದಾನ ಕೊಡೋದನ್ನೇ ಸ್ಟ್ಯಾಂಡರ್ಡಾಗಿ ಕೇಳೋದು ಇವರೆಲ್ಲ. ಆಮೇಲೆ ಸೀರೆ ಕೊಡ್ತೀವಿ, ನನ್ನ ತಂಗಿ ಅಂತ ನಮ್ಗೆ ಒಳ್ಳೆ ಸೀರೆ ಕೊಟ್ಟು ನಾವು ಸೀರೆ ಎಣ್ಸಕ್ಕಾಗ್ತದೆ, ನಿಮ್ಗೆ ಕೊಡೋದನ್ನು ಕೊಡೋದು. ಈಗ ಪುಲೋಟ್ ಅಕ್ಕಿ ಅಂತ ನೀವು ಸಾಮಾನು ಕೊಡ್ತೀರಿ, ಆ ಒಳಗಡೆ ಯಾವನು ಏನು ಮಾಡ್ಯಾರೋ ಗೊತ್ತಿಲ್ಲ. ಈಗ ಈ ಕೆಲವು ಕಡೆ ಅಂಗಡಿಗಳೆಲ್ಲ ಶುರು ಮಾಡ್ಕೊಂಡ್ರೆ ಮೇಲೆ ಬುಲೋಟು ಒಳಗಡೆ ಜೀರೋ. ಸೊಸೈಟಿಗೆ ಏನೋ ಆಗ್ತಾರೆ, ನಿಮ್ಮ ಮನೆ ಬರ ಅವ್ರನೇ ಬರ ಅವ್ರು ಮಾರ್ಕೊಂಡು ಅವ್ರಿಗೆ ಅವ್ರು ಬರ್ತಾರೆ ಫಾರ್ಮ. ನಾವು ಯಾರಿಗೊಬ್ರು ಕೊಟ್ಟರೆ ಮಮ್ಮಿ ಅಲ್ಲೇ 3 ಸತಿ ಚೇಂಜ್ ಮಾಡಿರ ಬಂದಾಗ ನಮ್ಮ ತಂಗಿ 3 ಸತಿ ಚೇಂಜ್ ಮಾಡ್ಲಂತ ಸರ್. ಯಾವ ತಂಗಿ ಅವರು ಅಲ್ಲಿ ನೋಡಿ ಇದೆಯಲ್ಲ ಅವ್ರನ್ನ ಏನು ಮಾಡ್ತಾರೆ ಬುಲೋಟ್ ಅಕ್ಕಿ 3 ಸತಿ ಚೇಂಜ್ ಮಾಡೋರು ಅಕ್ಕಿ ಚೀಲವ 3 ಸತಿ ಅಕ್ಕಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ತೋಣ ನೋಡಿ. ಈ ಥರ ಸೇಲ್ ಮಾಡ್ಕೊಂತೀರಿ. ಈಗ ಯಾರೋ ಹಾಕಿರ್ತಾರೆ ನಮ್ಗೆ ಗೊತ್ತಿರಲ್ಲ, ನಾವು ಅಕ್ಕಿ ಕೊಟ್ಟಿರ್ತೀವಿ, ಅಲ್ಲಿ ಅಕ್ಕಿ ಇಸ್ಕೊಂಡು ಸುಮ್ಮನೆ ಹೋಗಲ್ಲ. ನೆಕ್ಸ್ಟ್ ಟೈಮ್ ಬಂದು ಏನಂತಾರೆ ಗೊತ್ತಾ, ಬುಲೋಟ್ ಅಕ್ಕಿ ಅಂತ ಕೊಟ್ಟಿರಿ ಒಳಗಡೆ ಬೇರೆ ಇದಾವೆ ಅಂತ ನೋಡಿ, ಸತ್ತ ಜನಿದ್ದಾರೆ ಅಂತ ಯೋಚನೆ ಮಾಡಿ. ಈ ಬಡಬಗರಿಗೆ ಅಕ್ಕಿ ಕೊಡ್ತಾ ಇದ್ವಿ, ಅಲ್ಲಿ ಕುಂಕುಮ ಇರುತ್ತೆ ಸ್ವಲ್ಪ, ಕುಂಕುಮ ಅಕ್ಕಿ ಕೊಟ್ಟಿರ ಅಂತ ಒಬ್ಳು ನನಗೆ ಕೇಳ್ಬಿಟ್ಲು. ಅವತ್ತಿಂದ ಏನು ಮಾಡ್ತೀವಿ, ಅಂದಾಸಗಳು ಉದ್ದಾಸ ಕೊಡಿಯೋಣ ಅಂತ. ಅದಕ್ಕೆ ನಿಮ್ಮ ಮಕ್ಕಳು ಬರಡೇ ದಿವಸ ನಿಮ್ಮ ಹೆಡ್ಡಿಗೆ ಏನೋ ಏನು ಮಾಡ್ತೀರಾ ಅಂದರೆ ಯಾವ್ದಾರು ಅಂದಾಜ ಅಲ್ಲಿ ಗೋರಿ ಕಣ್ಣು ಕಾಣಂದು ದೇವ ಮಾಡ್ಕೊ ಅವ್ರಿಗೊಂದು 2 ದಿನ ಬಟ್ಟೆ ಕೊಡಿಸಿ, ಇದು ಊಟ ಹಾಕಿ. ನಿಮ್ಮ ಕೇಕ್ ಕಟ್ ಮಾಡೋದು ಪಟಾಕಿ ಹೊಡೆದು ನಮ್ಮ ಸಂಸ್ಕಾರ ಅಲ್ಲ, ಯಾರೋ ಸಂಸ್ಕಾರ ಮಾಡಿ ರಾತ್ರಿ 2 ಗಂಟೆ ಪಟಾಕಿ ಹೊಡಿತೀರಿ. ನಿಮ್ಮ ಅಪ್ಪ ಅಮ್ಮನ ಸಾಕಿ, ನಿಮ್ಮ ಅತ್ತೆ ಅಮ್ಮನ ಸಾಕಿ. ನಿಮ್ಮ ಮಕ್ಕಳು ಎಲ್ಲ ಇರ್ತಾರೆ, ನೀವೆಲ್ಲ ವೆಡ್ಡಿಂಗ್ ಅನ್ನೋಸರಿ ಪಟಾಕಿ ಮಾಡ್ಕೊಳ್ತೀರಿ. ಇಲ್ಲಾಂದ್ರೆ ನಿಮ್ಮ ಊರಲ್ಲಿ ಯಾವುದೇ ಊರಲ್ಲಿ ಬಡವರು ಇದ್ದೇ ಇರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ. ಮಳೆಗೊನೆಲ್ಲ ಬಿಸಿಲು ಒಣಗಲ್ಲ. ಏನು ಮಾಡ್ತೀರಾ, ಮಳೆಗೊನೆಲ್ಲ ಬಿಸಿಲು ಒಣಗಲ್ಲ, ಅವ್ರಿಗೆ 2 ಸೀಟ್ ಕೊಡಿಸಿ. ಇನ್ನು ನೋಡಿ ಅಲ್ಲಿ ನೋಡಿ ಅವನ ಫೋನಾಗ ಅಲ್ಲಿ ಬಿಡ್ಕೊಂತವ್ನು. ನಾವು 5 ಜನ ಇರ್ಬೇಕಕ್ಕ ಇಲ್ಲಿ. ಒಬ್ರು ಚಪ್ಪಲಿ ಬಿಡಿನಕ್ಕೆ ಯಾರೋ ಪುಣ್ಯಾಪುರ ಬರೆಕಾಲ ಬರ್ತಾರೆ, ಬರ್ತಾರೆ, ರಥ ಮಾಡ್ಕೊಂಬರ್ತಾರೆ. ಅಲ್ಲಿ ಚಪ್ಪಲಿ ಬಿಡ್ರಪ್ಪ ಅನ್ನೋಕೆ ಒಬ್ಬ ಕಾಯ್ತಾ ಇರ್ಬೇಕು ನಾವು ಮೈಕಲ್ಲಿ. ಇನ್ನೊಬ್ಬ ಫೋನ್ ಆಫ್ ಮಾಡಿ ಒಬ್ಬ ಕಾಯ್ಬೇಕು. ಇನ್ನೊಬ್ಬರು ನಿಮ್ಮ ಮಕ್ಳು ಇಟ್ಕೊಳಕ್ಕೆ 3 ಜನ 4 ಜನರು ಕೆಳಗೆ ಕೂತ್ಕೊಳ್ಳಿ ಕಾಯ್ಬೇಕು. 5 ಜನ ಇನ್ನೊಂದು ಹೇಳು, 5 ಜನರು ನಿಮ್ಮನ್ನೆಲ್ಲ ಸೇವ್ ಮಾಡ್ಕೊ. 5 ಜನ ಇರಬೇಕು. ನಾವು 5 ಜನ ಇಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ಬೇಕು. ನಮಗೆ ಕೆಲಸ ಇಲ್ವಲ್ಲ. ನೀವು ಬರೋದೇ ಇಲ್ಲಿಗೆ ದೇವ್ರ ಮುಂದೆ ಭಿಕ್ಷೆ ಬೇಡಕ್ಕೆ. ಯಾರನ್ನ, ತಾಯಿನ. ಅದು ಅಹಂಕಾರಗಳು ಎಷ್ಟು ನಿಮ್ಮವು ಅಂದರೆ ಈ ಜನಗಳು ಎಲ್ಲರದು ಅಲ್ಲ. ಕೆಲವೊಬ್ರು ಬರ್ತಾರೆ ಕೈ ಮುಗಿಬೇಕು ಅನ್ಸ್ತಾನೆ ಬರ್ತಾರೆ ನೋಡಿ, ಹೆಂಗೆ ಸೇವೆ ಮಾಡಿ. ಇನ್ನೂ ಕೆಲವು ಬರ್ತಾರೆ ಒಳಗೂ ಕೆಲಸ ಮಾಡ್ತಾರೆ. ಇನ್ನು 3ನೇ ವ್ಯಕ್ತಿಗಳು ನಂತರ ಬರ್ತಾರೆ, ಲೇಟಾ ಅಂತಾರೆ. ಯಾರಿಗೆ ಕೇಳೋದು, ದೇವರಿಗೆ. ಸಾಕ್ತಾರೆ 10 ಗಂಟೆಗೆ 2 ಗಂಟೆಗೆ ಉಣ್ತಾರೆ. ಈಗ ಬಿಸಾಕ್ತಾರೆ ಸತ್ತದಾರನ್ನ ಅಲ್ವಾ. ಈಗೆಲ್ಲ ಜನ ಲೇಟ ಅಂತ ದೇವ್ರನ್ನ ಕೇಳಿ ಎಷ್ಟು ಮಕ್ಕಳಾಗ್ತವೆ ಅಂತ ಕೇಳಿ ನಗು ಬರುತ್ತೆ ನನಗೆ. ಈ ಕೆಲವು ಪ್ರಶ್ನೆ ಹೇಳಕ್ಕೆ ಹೋದ್ರೆ ಆಸೆ ಆಗ್ಬಿಡುತ್ತೆ. ದಿನ ಹೇಳಿ ನನಗೆ ಆಸೆ ಅನಿಸುತ್ತೆ. ಎಷ್ಟು ದಿನಕ್ಕೆ ಆಗ್ತಾವೆ ಮಗಳು ಬರಲ್ಲ ಹೇಳಿ ಅಂತಾರೆ ಅಮ್ಮ. ನಾವು ಮಕ್ಕಳನ್ನ ಪಾಠ ಕೊಡೋಕ್ಕಾಗ್ತ. ಭಕ್ತಿ ಇದ್ದರೆ ಆಗುತ್ತೆ. ಮಗಳು ಮದುವೆ ಮಾಡಿಸಿ ಆಮೇಲೆ ಹೆಣ್ಮಕ್ಳು ಗೌರ್ಮೆಂಟ್ ಕೆಲಸನೇ ಬೇಕಂತ ಹೇಳ್ತಾರನ್ನ. ಗೌರ್ಮೆಂಟ್ ಕೆಲಸವ ಯಾವುದೋ ಒಂದು ತಿನ್ನಕ್ಕೆ ಅನ್ನ, ಆ ತಿಂದು ಅನ್ನ ಜೀರ್ಣ ಹಾಕೊಂದು ಆರೋಗ್ಯ, ಹೌದಲ್ರಪ್ಪ? ಏನು ಹೇಳಿ, ತಿನ್ನಕ್ಕೊಂದು ಚೂರು ಅನ್ನ ಜೀರ್ಣ ಆಗೋಷ್ಟು ಆರೋಗ್ಯ. 2 ದಿವಸಕ್ಕೆ ಅವನೇ ಶ್ರೀಮಂತ. ಅದು ಎಷ್ಟು ಕೋಟಿ ಇದು ಯಾವ ಕಾರ ಗುಣಲ್ಲಪ್ಪ, ತಲೆ ಕಸ್ಕೊಬೇಡಿ. ಯಾವ ಮನೆ ಗುಣಲ್ಲ. ಬಿಲ್ಡಿಂಗ್ ಎಲ್ಲೋಗುತ್ತೆ ಯೋಚನೆ ಮಾಡಬೇಡಿ, ಕೆಳಗಡೆ ಪಿಲ್ಲರ್ ಇರುತ್ತೆ ಯೋಚನೆ ಮಾಡಿ. ಇದನ್ನೇ ನೀವು ಯೋಚನೆ ಮಾಡ್ತಕ್ಕಂಥದ್ದು. ಅಂದಾದ್ರೆ ನಿಮ್ಮ ಊರಿಗೆ ಒಂದು ಸಂಘ ಮಾಡ್ಕೊಳ್ಳಿ, ನಿಮ್ಮ ಊರು ರಸ್ತೆ ಇಂಪ್ರೂವ್ ಮಾಡಿ, ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆಲ್ಲ ಅನುಕೂಲ ಆಗ್ತದೆ. ದನ ಕರ ನೀರು ಕುಡಿತವೆ. ನೀವು ತೊಟ್ಟಿ ನೀರು ಕುಡೀರಿ, ನಮ್ಮಂತ ಬಡವರು ತೊಟ್ಟಿ ನೀರು ಕುಡಿತೀವಿ. ಆಗುತ್ತಾ? ಸಾಧ್ಯವಾದರೆ ಬಡಬಗ್ರು ಸೀಟ್ ಕೊಡಿಸಿ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿ, ಸಂಸ್ಕಾರ ವಿನಯ ಕಲಿಸಿ, ತಾಯಿ ತಂದೆ ಏನು ಕಲಿಸಿ. 3 ಡಿಗ್ರಿ ಓದಿಸಿ. ತಾಯಿ ತಂದೆ ಗೌರವ ಏನು, 2 ಯಾರ ಬಗ್ಗೆ ಮಾತಾಡಬಾರ್ದು, 3 ಸಾಲ ಮಾಡಬಾರ್ದು ಅಂತ. ನಾನು ತುಂಬ ಶ್ರೀಮಂತ ಅಮ್ಮ, ಸಾಲು ಇಲ್ಲ ಸೂಲು ಇಲ್ಲ. ಮೊನ್ನೆ ಬುಧವಾರ, ನಾಳೆ ಕೆಂಕಿಸಿಂದ ನನ್ನ ATM ಕಾರ್ಡ್ ಬಂದಿದೆ. ಕಾಪ್ ಸಾಕ್ರೋ, ನನ್ನ ಬ್ಯಾಂಕ್ ಅಕೌಂಟ್ ಬಂದಿದೆ. ಇದು ಓಪನ್ ಮಾಡಿಲ್ಲ, ಓಪನ್ ಮಾಡೋದು ಬರಲ್ಲ. ಹಂಗೆ ಇದ್ದೀನಿ. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಬ್ಯಾಟ ಇಲ್ಲ. TP ಫೋಟೋ ಹಾಕಿ ಬರಲ್ಲ. ಅವನಪ್ಪ ತಲೆ ಕೆಟ್ಟರಂಗೆ ಆಡ್ತಾವನ ಅಲ್ಲಿ. ದೇವ್ರನ್ನ ಅಲ್ಲಿ ನೋಡು, ಅವನಿಗೆ ದೇವ್ರಿಗೆ ತಲೆ ಕೆಡಿಸ್ತಾನೆ ಗೊತ್ತಿಲ್ಲ. ಲೇ ತಮ್ಮ, ಓಯ್ ಬಾಯ್ ಕಡೆ ದೇವ್ರ ಫೋನ್ ನಂಬರ್ ಕೇಳುತ್ತೆ. ಸಾಯಂಕಾಲ ಮೆಸೇಜ್ ಮಾಡ್ಬಿಡುತ್ತೆ. ಇಲ್ಲಿ ಬಾ, ಅದ್ರ ಕಳಿಗೋ ಎಲ್ಲ ನೋಡ್ತಾವ್ರು. ಇನ್ನೇ ಯಾರೋ ಫೋನ್ ನಂಬರ್ ಕೇಳಿ ಹೆಂಗ್ ಸರ್ ಫೋನ್ ಮಾತಾಡಂಗಿಲ್ವಾ? ಅಮ್ಮ ಫೋನ್ ಬರುತ್ತಲ್ಲ, ದೇವಸ್ಥಾನ ಒಳಗೆ ಫೋನ್ ಐತಿ. ನಾವು ಬೈಯೋದಿಲ್ಲ. ನೆಂಟು ನಿಮ್ಮ ಅಪ್ಪ ಅಮ್ಮ ಮಾಡಿರ್ತಾರೆ, ನಿಮ್ಮ ಗಂಡ ನಿಮ್ಮ ಹೆಂಡತಿ ಮಾಡಿರ್ತಾರೆ, ಕಷ್ಟಕ್ಕೆ ಮಾಡಿರ್ತಾರೆ, ಅಡ್ರೆಸ್ ಕಲೆಕ್ಟ್ ಮಾಡಿರ್ತಾರೆ. ದೇವಸ್ಥಾನೊಳಗೆ ಎತ್ತಿ ಅಮ್ಮ, ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಇದ್ದೀನಿ ಹಿಂಗೆ ಅಂತ ಕಟ್ ಮಾಡಿ. ತುಂಬ ಅರ್ಜೆಂಟ್ ಇದೆಯಾ ಕೆಳಗೆ ಬಂದು ಮಾತಾಡಿ ಅಮ್ಮ, ಯಾರು ಬೇಡ ಅಂತಾರೆ. ದೇವಸ್ಥಾನ ಒಳಗೆ ಮಾತಾಡ್ಬೋದು. ಯಾಕೆ ನಿಮ್ಮಂಥವ್ರೊಬ್ರು ಕಷ್ಟ ಇರ್ತಾರೆ.
ಈಗ ಅಲ್ಲಿ ಫೋನ್ ಹಾಕ್ಬೇಡಿ ಅಂತ ಫೋಟೋ ಹೊಡ್ಕೊಳ್ಳಿ, ವೀಡಿಯೋ ಕಾಲ್ ಮಾಡಿದ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರ ಮನೆ ಮಲಗಿರ್ತಾರೆ, ದೇವ್ರನ್ನ ನೋಡ್ಬೇಕು ಅಂತಕ್ಕಂಥ ಇರ್ತಾರೆ, ಅವ್ರು ನೋಡಲೇಬೇಕು ಅನ್ನೋ ಆಸೆ ಇರುತ್ತೆ, ನಮಗೆ ಹೇಳಿ ನಾವು ತೋರಿಸ್ತೀವಮ್ಮ. ಕರೆಕ್ಟ್ ಅಲ್ವಮ್ಮ? ಇದನ್ನು ನೀವು ದೊಡ್ಡ ಸಿಕ್ಕೊಂಡು ಮುಷ್ಟ ಮುಳಿತಿರೋಕ್ಕೆ ದೇವಸ್ಥಾನ ಅಲ್ಲ ಅದು. ಇಲ್ಲಿ ನಾವು ಮಾಡ್ಕೊಂಡ್ರೆ ದುಡ್ಡುಗೋಸ್ಕರ ಯಾವುದೇ ಕಾರಣಕ್ಕೆ ಯಾವನ್ ಮೆಸೇಜ್ ಮಾಡಿರೋ ಅಷ್ಟೇ, ಯಾವನ್ ಅಂದ್ಕೊಂಡ್ರು ಅಷ್ಟೇ. ಮೊನ್ನೆ ಯಾವನ್ಗೂ ಹಾಕಿದ್ದೆ, ನೀವು ಹೇಳ್ದೆ ಲೈವಲ್ಲಿ, ಯಾವುದೋ ಟಂಪ ಗಿಂಪೋ ಹಳೆ ಗಾಡಿ ಇದ್ರೆ ಗೂಡ್ಸ್ ಗಾಡಿ ಕೊಡೋದು, ದುಡ್ಡಿಗೆ ಫ್ರೀ ಆಗಲ್ಲ, ದುಡ್ಡಿಗೆ ನನಗೆ ಕೊಡ್ರಪ್ಪ ಅದು ಎಷ್ಟು ಜನ ನಾನು ಕೊಡ್ತೀನಿ ಅಂತ ಹಾಕಿದ್ದೆ. ಅಲ್ಲ ಬಾಕೇನೆ ದುಡ್ಡು ಮಾಡೋಕ್ಕೋಸ್ಕರ ಅಂತ. ಇಂಥ ನನ್ನ ಮಕ್ಕಳು ಇಲ್ಲ. ನೀವು 100 ರೂಪಾಯಿ ಇದ್ದದ್ದು 50 ರೂಪಾಯಿ ನೀವೇ ಮಾಡಿರೋದು ಆಟೋಗೆ. 50 ರೂಪಾಯಿ ಸೀಟ್ ಲೆಕ್ಕ, 200 ರೂಪಾಯಿ ಬಾಡಿಗೆ ಲೆಕ್ಕ. ಒಂದು ವೇಳೆ ಯಾರು ಆಟೋದವರು ಅಪ್ ಆ್ಯಂಡ್ ಡೌನ್ ಬರ್ರಿ, ಅಲ್ಲಿ ಆಟೋ ಸಿಗಲ್ಲ ಅಂತ ಹೇಳಿ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬಂದು, ಅವನಲ್ಲಿ ಎಲ್ಲರೂ ಮಾಡಲ್ಲ, ಯಾವನಾರಬ್ಬ ಅಲ್ಲಿ ನಿಮ್ಮ ರೀತಿ ಕಳಿಸಿ ನೀವು ಇಲ್ಲಿ ಕ್ಯೂ ಅಲ್ಲಿ ನಿಂತಿರ್ತೀರ ಕಷ್ಟಪಡ್ಕೊಂಡು. ನೀವೆಲ್ಲ ದೇವ್ರು ಬೇಕಂದ್ರೆ ಮುಂಚೆ ಅವನ ಸ್ಟಾರ ಇವೆಲ್ಲ ತಿಂದು ಪಾನ್ ಬರಕ್ಕಲ್ಲ, ಎಲ್ಲಿ ಉಗಿತಾನೆ ಅವ್ನು ಉಣ್ಣ ಜಾಗ ಉಣಿತಾರೆ, ಎಲ್ಲಿ ಉಗಿತಾನೆ ಆಟೋ ಸ್ಟ್ಯಾಂಡೇ ಉಣ್ಣದವನು ಆಟೋದವನು ಅಲ್ಲಿ ಉಗಿದು ಫೋನ್ ಮಾಡ್ತಾನೆ ಯಾರಿಗಾರ ಇಂತ ನಿಮ್ಮಂತರಿಗೆ ಲೇಟ್ ಆಗುತ್ತಾ ಅಂತಾನೆ. ಏನಂತ ಕೇಳ್ತಾನೆ ಗೊತ್ತಾರೆ, ಎಲ್ಲ ಹೊಡಿತಾನೆ. ಹೆಂಡತಿ ಕರ್ಕೊಂಡ್ಬರ್ಬೇಕು, ಮಕ್ಕಳು ಕರ್ಕೊಂಡ್ಬರ್ಬೇಕು ಅಂತ ಸುಮ್ಮನೆ ಹೆಂಡತಿ ಮಕ್ಕಳು ಕರ್ಕೊಂಡ್ಬರೋರು ಬಾಡಿ ಹಾಕ್ಬೋತಾನೆ. ನೀವೇನು ಮಾಡ್ತೀರಾ, ಅಲ್ಲಿ ಒಳಗೆ ಬಂದು ನಮಗೆ ಸಿಟ್ಟು ಬರೆಸ್ತೀರಾ. ಆಟೋದನ್ನು ಕಾಯ್ತಾನೆ ಅಂತೀರಿ, ನೀವು ಬರೋ ದೇವಸ್ಥಾನಕ್ಕೂ ಆಟೋದನ್ನು ಕಾಯಕೋ ಕೆಲಸ ಮಾಡಿ. ಆಟೋದನ್ನು ಕಾಯ್ದು ಆಟೋ ಮನೆಗೆ ಹೋಗಿ ಉಂಡ್ಕೊಂಡು ಆಟೋದನ್ನು ಸಂಬಂಧ ಮಾಡ್ಕೊಂಡು ಮನೆಗೆ ಹೋಗಿ. ಕರೆಕ್ಟೇನಪ್ಪ? ಆಟೋ ಕಾಯೋದು ಕೆಲಸ. ನಾನು ಆಟೋ ಡ್ರೈವರು, ಲಾರಿ ಡ್ರೈವರು, ಬಸ್, ಆಮೇಲೆ ಇನ್ನೊಬ್ರು ಬರ್ತಾರೆ ನಮ್ಮ ಟಂಪೋದನ್ನು ಡ್ರೈವರ್ ಹೋಗೋಣ ಅಂತಾನೆ. ಹೋಗೋ ಅಂತ ಬಡ್ಡಿ ಮಗ ಬಾಡಿಗೆ ಹಾಕ್ಬೋತಾನೆ. ನಾನು ಬಾಡಿಗೆ ಬಂದೀನಪ್ಪ, ಅವ್ನು ಕೇಳಂಗೇ ಇಲ್ಲ, ಡಾಟಾ ಕೊಡ್ಬೇಕು ಅಷ್ಟೇ. 12 ಗಂಟೆ ಮೇಲೆ ಆದರೆ ನಿಮ್ಗೆ ಗೊತ್ತಿಲ್ಲ ರೂಲ್ಸ್, ನನಗೆ ಗೊತ್ತು. ನಾನು ಆಡೋದ್ರು ಸಹ ಗಲಾಟೆ ಮಾಡಿ ಅವರು ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ. 800 ರೂಪಾಯಿ ಸಾವಿರ ಕೇಳಿದ್ರೆ ನಿಮ್ಗೆ ಮೋಸ ಮಾಡಿ ನಾನು 200 ರೂಪಾಯಿ ಮಾಡಿದ್ದೀನಪ್ಪ. ಅಪ್ ಆ್ಯಂಡ್ ಡೌನ್ ಬರಬೇಡಿ, ಒಂದು ಕಡೆ ಬನ್ನಿ, ಎಲ್ಲರೂ ಇಲ್ಲ ಅಡ್ಜಸ್ಟ್ ಆಗ್ತಾರೆ. ಫೋನ್ ಮಾಡ್ದಂಗೆ ಇದ್ರು ಬನ್ನಿ, ನಿಮ್ಮ ಚಪ್ಪಲಿ ಬ್ಯಾಗ್ ಅಲ್ಲಿ ಬಿಟ್ಟು ಬರಬೇಡಿ. ಹೆಣ್ಮಕ್ಳು ನೀವೇನು ಕಮ್ಮಿ ಇಲ್ಲ, ಚಪ್ಪಲಿ ಬ್ಯಾಗ್ ತಗೊಂಬರ್ರಿ. ಅವನು ಪಾನ್ ಪಾರ್ಕ್ ಹೋಗೋದು ಅಲ್ಲೇ. ನಾನು ಸಾಕಷ್ಟು ಜನ ಕೇಳಿದ್ರೆ ಉಗಿಬೇಡಿ, ಉಣ್ಣೆ ಜಾಕೆ ಆಟೋ ಡ್ರೈವರ್ ಉಣ್ಣೆ ಜಾಕೆ ಹೋಗಿ, ಎಲ್ಲರೂ ಉಗಿಯಲ್ಲ, ಅಲ್ಲಿ ನೋಡಿ ಒಬ್ಬ ಹೋಗಿರ್ತಾನೆ, ಅಲ್ಲಿ ಗಲೀಜೆಲ್ಲ ಹೋಗಿರ್ತಾನೆ. ನೀವು ಬರೋದು ದೇವಸ್ಥಾನಕ್ಕೆ. ಆಮೇಲೆ ಸಣ್ಣ ವಿನಂತಿ ಹಂಗೆ ಹಾಕ್ಬಿಡ್ತೀನಿ, ರಸ್ತೆ ಬರ್ತಿರಲ್ಲ. ನಾನು ಮೊನ್ನೆ ಒಂದು ಸಣ್ಣ ವಿಷಯ ನಿಮ್ಗೆ ಯಾರಿಗೂ ಬೇಜಾರು ಮಾಡ್ಕೊಬೇಡಿ. ಸೊ ಬೋರ್ಡ್ ಬಿದ್ದಿತ್ತು ಹಿಂಗೆ, ಮೊನ್ನೆ ಮಳೆ ಬರ್ತಿತ್ತು ಒಂದು 6 ದಿನ. ಅಲ್ಲಿ ನಿಂತಿದ್ದೆ ನಾನು, ಅಲ್ಲ ನನ್ನ ರಿಲೇಷನ್ ಆಗ್ಬೇಕು ನನ್ನ ತಂಗಿ. ಅಲ್ಲಿ ಎಲ್ಲ ಮಳೆ ಬಂತ ಹಿಂಗೆ ತೆರಳೆ ನಿಂತಿದ್ದೆ. ಯಾವನಪ್ಪ ಕಾರಾಗ ಬಂದ ಚಿಕ್ಕಮೂರು ಜೋರಾಗಿ, ಯಾವ್ರನ್ನ ಗೊತ್ತಿಲ್ಲ. ಗಂಡ ಹೆಂಡತಿ ಮಕ್ಕಳು ಬಂದಿದ್ದು, ಸಿಗರೇಟ್ ಆಸೆ ಆಯ್ತಾನೋ ಗೊತ್ತಿಲ್ಲ. ಅವ್ನಿಗೆ ಕಾರ್ ಸೈಡ್ ಹಾಕಿ ವೈಫರ್ ಹಿಂಗೆ ಹಾಕಿ ಲೈಟಿಂಗ್ ರೋಡಿಗೆ ನಿಲ್ಲಿಸ್ತಾ. ಆಮೇಲೆ ಹೇಳೋದು ನಮ್ಮೂರು ಸರಿ ಇಲ್ಲ ಅಂತ. ಇವ್ರು ರೋಡಿಗೆ ಹೇಳೋದಿಲ್ಲ, ರೋಡಿಗೆ ನಿಲ್ಲಿಸ್ತಾ ಕಾರ್ ನೋಡಲಿ ಅಂತ. ನಾವು ಕಾರ್ ನೋಡಿರೋವಲ್ಲ, ಬೆಂಗಳೂರು ಸಿಟಿ ಒಳಗೆ ಕಾರ್ ಓಡಿಸಿ ನಾವು ಕಾರ್ ನೋಡಿಲ್ಲ ಅಂತ ಕಂಡ್ಬಿಡ್ತಾನೆ ಅವನು. ಅವನು ಕಾರಿಂಗ್ ವೈಫರ್ ಆಗ್ತಾ ಒಂದು ಸಿಗರೇಟ್ ಹಚ್ಕೊಂಡ ಅಲ್ಲಿ ಅಂಗಡಿ ಮುಂದೆ. ನಾನು ಅಲ್ಲೇ ಪಕ್ಕ ನಿಂತಿದ್ದೆ, ಅವ್ನು ಗೊತ್ತಿಲ್ಲ ನಾನು ಯಾರು ಅಂತ. ನಾವು ಚಟಿಗಿಡ್ಡಿ ಹಾಕೊಂಡು ಬೇರೆ ಥರ ನಿಂತಿದ್ದಲ್ಲಿ ಹಿಂಗೆ ಸ್ವಾಮಿ ಇರ್ತಾರೆ ಇಲ್ವಲ್ಲ ನಾವು. ನಾನು ಹಿಂಗೆ ನಿಂತಿದ್ದೆ. ಅವನು ಕೇಳ್ದ, ಅಂಗಡಿಯವ್ರನ್ನ ಕೇಳ್ದ, ದೇವಸ್ಥಾನ ಪರವಾಗಿಲ್ವಾ ಅಂದ. ಅವಾಗ ಯಾಕ್ರಿ ಅಲ್ಲಿಂದ ಬಂದಿರೋ ಹೋಗ್ರಿ ಇಂದ. ನಾನಂದೆ ಯಾಕೆ ಬಂದಿರ ಅಂದೆ. ಯಾರು ಟಿ ವಿಲಿ ಹಾಕಿದ್ರು ಆ ಒಯ್ಯ ಸ್ವಾಮಿ ಇರ್ತಾನ ಅಲ್ಲಿಂದ. ನಾನಂದೆ ಮನೆಗೆ ಹೊರಡುವಾಗ ಯೋಚನೆ ಮಾಡ್ಕೊಂಡು ಬರಲ್ಲ ದೇವಸ್ಥಾನಕ್ಕೆ ಅಂತ. ಯಾಕೆ ನೀವು ಯೋಚನೆ ಮಾಡ್ಕೊಂಡು ಬರ್ರಿ, ಸ್ವಾಮಿಯರ ಪರ ನಾನು ಪರವಾಗಿಲ್ಲ, ನಂಗೆ ಗೊತ್ತಿಲ್ಲ, ನಿಮ್ಗೆ ನಂಬಿಕಿದ್ರೆ ಬನ್ನಿ. ಆಮೇಲೆ ಎಲ್ಲರೂ ದೇವ್ರ ಉದ್ಭವ ಆಯ್ತು ಅಂತ ಯಾರಾದರೂ ಅರ್ಧ ಎಲ್ಲರೂ ದೇವ್ರ ಉದ್ಭವ ಆಯ್ತು ನನಗೆ, ಇದೇ ದೇವ್ರು ಅಲ್ಲೀತಿ ಇಲ್ಲೀತಿ ಹೂವು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ದುರ್ಗಾಸ್ಥಳ ಹೆಸರಿಕೊಂಡು ಯಾರ ಮನೆಯಲ್ಲಿ ಯಾವುದೇ ಯೂಟ್ಯೂಬಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಆಟೋದವರು ಯಾವುದೇ ಡ್ರೈವರು ಯಾವುದೇ ಮನುಷ್ಯ ಸ್ವಾಮಿಯವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂದರೆ 1 ರೂಪಾಯಿ ದುಡ್ಡು ಯಾರು ಕೊಡಬೇಡಿ. ಸ್ವಾಮಿಯವ್ರನ್ನ ಯಾರು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳು ನಿಮ್ಮ ತವ್ರ ಮನೆ ಇದ್ದೇನೆ, ಗಂಡು ಮಕ್ಕಳು ನಿಮ್ಮ ಸ್ವಂತ ಮನೆ ಇದ್ದೇನೆ. ಇಲ್ಲಿ ಬಂದು ಗಲಾಟೆ ಮಾಡೋಕ್ಕೆ ಬರಬೇಡಿ. ನೀವು ಇಲ್ಲಿ ಬಂದು ಗಲಾಟೆ ಇಂಥ ಕ್ಷೇತ್ರದಲ್ಲಿ ಜಾತೀಯತೆ ಧರ್ಮನಿಂದಲಿಂದ ಕ್ಷೇತ್ರದಲ್ಲಿ 1 ರೂಪಾಯಿ ದುಡ್ಡಿನ ಕ್ಷೇತ್ರದಲ್ಲಿ ಒಂದು ಕಾಯಿ ಕಟ್ಟು, ಒಂದು ಅಂತರ ಕಟ್ಟು, ಒಂದು ಕೇಳೋ ಕ್ಷೇತ್ರದಲ್ಲಿ ನೀವು ಬಂದು ಗಲಾಟೆ ಮಾಡ್ತೀರಾ ಅಂದರೆ ನಿಮ್ಮ ಸಂಸ್ಕಾರ ಎತ್ತಿ ತೋರಿಸುತ್ತೆ. ನೀವು ಬಂದು ಗಲಾಟೆ ಮಾಡ್ತೀರಾ ಅಂದರೆ ನೀವು ಎಂಥ ಸಂಸ್ಕಾರವಂತರು, ನೀವು ಎಂಥ ಸಂಸ್ಕಾರ ಮಾಡ್ತಾರೆ ಅಂದರೆ ನಿಮ್ಮ ಮನೆ ಬರ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಎಂಥ ಬೆಳವಣಿಗೆ ಅಂತ. ಯಾಕೆಂದರೆ ಸರಿಯಾದ ಸಂಸ್ಕಾರವಂತ ಜನ ಮಧ್ಯೆ ಗಲಾಟೆ ಮಾಡೋದಿಲ್ಲ. ಒಂದು ಸಂಸ್ಕಾರವಂತ ಹೆಣ್ಣು ಸ್ಟೇಷನ್ಗೆ ಹೋಗೋದಿಲ್ಲ. ನನಗೊಬ್ಬರು ಯಾರು ಗಲಾಟೆ ಮಾಡಿ ಅವರು ಹೆಂಡತಿ ಕಾರಣ ಕಂಪ್ಲೇಂಟ್ ಕೊಟ್ಟಿದ್ದ. ಬಟ್ ಅವ್ನು ಗಲಾಟೆ ಮಾಡೋದು, ಅವ್ನು ಹೆಂಡತಿ ಕಾರಣ ಕಂಪ್ಲೇಂಟ್ ಕೊಡೋದು. ಸಂಸ್ಕಾರವಂತರು ನೀವು ಹೋಗ್ತೀರಾ, ನಮ್ಮ ಅಪ್ಪ ಅಮ್ಮ ಕರಿ ನೋಡಿ ಸ್ಟೇಷನ್ಗೆ ಹೋಗ್ತಾರೆ ನೋಡೋಣ. ಅಪ್ಪ ಸಂಸ್ಕಾರವಂತರು 4 ಜನ ಮಧ್ಯೆ ಮಾತಾಡೋದಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಮಾತಾಡ್ತೀರಾ ಮಾತಾಡಲ್ವ? ಹಾಂ, ನಿಮ್ಮ ಸಂಸ್ಕಾರ ಗೊತ್ತಾಗ್ತದೆ. ಅಂದಾದ್ರೆ ಇನ್ನೊಂದು ಸರಿ ಹೇಳ್ತೀನಿ, ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಅಲ್ಲಿ ಇಲ್ಲಿ ಯಾವ್ದಾರು ಊರಲ್ಲಿ ನಮ್ಮ ದೂರದಲ್ಲಿ ಅದೇ ದೇವ್ರು ಇದ್ದೇ ದೇವ್ರು ಒಂದೇ ಅಂತಂದ್ರಿಲ್ಲ. ಇಡೀ ನಮ್ಮ ಭೂಮಿ ಮೇಲೆ ದುರ್ಗಾಸ್ಥಾನ ಒಂದೇ ಇರೋದು, ನಾನು ಇಲ್ಲೇ ಇರೋದು. ಕೆಲವು ಕಡೆ ಎಲ್ಲ ಸ್ವಾಮಿಯರಿದ್ದಾರೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಒಬ್ಬ ಆಟದ ನಂಗೆ ಮಾಡಿದ್ದ ಆಟದವರು ಅಲ್ಲಿ ದೇವರಿಗೆ ಬನ್ನಿ, ಇಲ್ಲೆಲ್ಲೋ ಲೇಟ್ ಆಗುತ್ತೆ ಅಂತ. ಯಾರೋ ಒಬ್ಬ ಈ ಹೆಣ್ಮಕ್ಳು ಹಂಗೆ ಇರ್ತಾರೆ, ಯಾರೋ ನನ್ನ ತಂಗಿ ಅಂತ ಕೇಳ್ಯಾರೆ, ಇಲ್ಲಿ ಲೇಟ್ ಆಗುತ್ತೆ ಹಂಗೆ ಅಂತ. ಅಮ್ಮ ಕೇಳಿಸ್ಬೋದು, ಲೇಟ್ ಆಗುತ್ತೆ ಹಂಗೆ ಅಂತ. ಅವ್ನು ಆಟದ ಹೇಳೇನೆ, ಇಲ್ಲಿ ಲೇಟ್ ಆಗುತ್ತೆ, ಅಲ್ಲಿ ಇದಕ್ಕಿಂತ ಪವರ್ಫುಲ್ ದೇವರಿಗೆ ಬಾ ಅಂತ ಕರ್ನಾಟಕ ಬೇರೆ ಕಡೆ ಅಲ್ಲಿ 8 ಸಾವಿರ ಕಳಿಸ್ಯಾರೆ. ಅದಕ್ಕೆ ನಾವು ಜವಾಬ್ದಾರಲ್ಲ. ಅಕ್ಕಪಕ್ಕ ದಾರಿ ತೋರಿಸಿದ್ರಿ ಮಾರ್ಕ ಅಲ್ಲಿ ಮೇನ್ ರೋಡ್ ಎಷ್ಟು ಆಗುತ್ತೆ ಅದು ಸೀಟ್ ರೋಡ್ ಆಗುತ್ತೆ. ಅದೇ ಟಾರ್ ರೋಡ್ ಆದ್ರೆ ಕಡದಿಂದ ನಡ್ಕೊಂಡೆ ಬರ್ಬೋದು 4 ಕಿಲೋಮೀಟರ್. ನಾನು ಕೇಳಿದೆ ಆಟೋದಲ್ಲಿ ಇಲ್ಲ, ಅಲ್ಲಿ ಆಟೋ ಪಾಸ್ ಆಗಲ್ಲ, ಅಲ್ಲಿ ಮಳೆಗಾಲದ ಪಾಸ್ ಆಗೋದಿಲ್ಲ. ಹಳ್ಳಿ ಕಡೆ ಅದು ಹಳ್ಳಿ ಕಡೆ ನನ್ನ ಕೈ ಸಿಕ್ಕಿರ್ಬೇಕು ಚೆನ್ನಾಗಿರೋದಿಲ್ಲ. ಯಾಕಂದರೆ ಮೊನ್ನೆ ಜನ ಏನು ಕೊಡ್ತಾರೆ ಅಂದರೆ ನಾನು ಯಾವುದು ಫ್ರೀ ಕೇಳೋದಿಲ್ಲ. ನನಗೆ ಟಂಪ ಔಷಧಿ ಕಮ್ಮಿ ರೇಟಿಗೆ, ನಾನು ಜಾಸ್ತಿ ಏನು ಬಳಸೋದಿಲ್ಲ. ಸಾಧಾರಣವಾಗಿ ಅಕ್ಕಿ ಈಗ ಮೇಲ್ಗಡೆ ನೋಡಿರ್ತಿರೋದು ಅಂದಾಶಮ್ಮ. ಈಗ ಸರಿ ಇದು ದೇವಸ್ಥಾನ ಕಟ್ತಾ ಇದ್ದೀನಿ, ಕಬ್ಬಣಿ ಗಿಬ್ಬಣಿ ಎರಕ್ಕೆ ತರೋಕ್ಕೆ ನನ್ನೇನು ನಿತ್ಯ ಹೊಡೆಯಲ್ಲ. ಯಾವತ್ತಾರ ಒಂದು ದಿವಸ ಒಂಚೂರು ನಾವೊಂಚೂರು ತಿಂದು ಒಂಚೂರು ಅಂದಾಶಮ್ಮ ದುಡ್ಡಶಮ್ಮ ಅಕ್ಕಿ ಹೊಡೆಯೋಕ್ಕೆ ಅಂತ ಒಂದು ಟಂಪ ಬೇಕು. ದುಡ್ಡಿ ಕಣ ನಾವು ಮೆಸೇಜ್ ಮಾಡಿದ್ದಲ್ಲ,
ಈ ದುಡ್ಡಿಗಲ್ಲ ಫ್ರೀ ಆಗಲ್ಲ ಆಯ್ತಾ, ದುಡ್ಡಿಗೆ ಫ್ರೀ ಆಗಲ್ಲ, ಕಮ್ಮಿ ಬಜೆಟ್ ಕೊಡಿ ಅಂತ. ನಾವು ಬಡವ, ಹಂಗಾಗಿ ನಮ್ಮ ದುಡ್ಡಿಗೋಸ್ಕರ ದೇವಸ್ಥಾನ ಮಾಡೋದಿಲ್ಲ. ಅವನ ಈಗ ದುಡ್ಡು ಮಾಡೋಕ್ಕೆ ಅಂತ ಹಾಕಿದ್ದಾನೆ ಅವನಿದ್ದಾನೆ, ಅವ್ನಿಗೆ ತಾಕತ್ತಿರಲಿ ಬಂದು ನಂತರ ಸೇವೆ ಮಾಡ್ಬೇಕು. ಅವನು ದುಡ್ಡು ಮಾಡೋಕ್ಕೆ ಅಂತ ಯಾವನಾರು ಹಾಕಿದ್ರೆ ನಿಂಗೆ ತಾಕತ್ತಿರ ಅಂದಾಜ ನಂತರ ನಾನು ಕಾಲುವಾಗ ಮಾಡಿಬಿಟ್ಟು ನಿನ್ನ ಕಾಲನ್ನು ಸುಡ್ತೀನಿ ನಾನು ಅಲ್ಲ. ಅಂದಾದ್ರೆ ಇನ್ನೊಂದು ಸರಿ ಹೇಳ್ತೀನಿ ಅಂತ ನೋಡಿ, ಯಾರಾದರೂ ಏನಾದ್ರು ಕೆಲಸ ಮಾಡ್ತೀರ ಅವ್ರ ಕಾಲೇಜ್ ಬೇಡಿ. ಈಗ ಉದಾಹರಣೆ ಯಾರೊಬ್ಬ ಬೋರ್ ಹಾಕೊಂಡು ಬೆಟ್ಟದ ಮೇಲೆ ನೀರು ಬಿಡ್ತಾ ಇದ್ದ, ಅದು ಯಾರೋ ಪಾವಗಡ ಕಡೆಗೆ ಮುದುಗಿರಿ ಕಡೆ ಗೊತ್ತಿಲ್ಲ, ನಾನು ಸರಿ ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಭಾಳ ಖುಷಿ ಆಗ್ತಿದೆ. ಬೋರ್ ಹಾಕ್ಸ್ಕೊಂಡು ಪೈಪ್ ಮುಡಿ ಮೇಲೆ ಪಾಣಿ ಪಕ್ಷ ನೀರು ಬಿಡ್ತಾ ಇದ್ದ. ಅಲ್ಲೊಬ್ಬ ಅವನೇ ಮೆಸೇಜ್ ಹಾಕಿದ್ದೆ ನೀವು ಮಾಡೋ ಕೆಲಸ ಇಲ್ಲ ಅಂತ. ಅಂದರೆ ಇವನು ಕೆಲಸನೇ ಮಾಡಲ್ಲ ಅಂತ ಗೊತ್ತಾಗ್ತದೆ. ಗಿಡಗಳೆಲ್ಲ ಹಾಕಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದರೆ ಅಲ್ಲೆಲ್ಲ ತೊಟ್ಟಿ ಮಾಡಿ ಪಾಣಿ ಪಕ್ಷ ನೀರು ಬಿಡ್ತಾ ಇದ್ದ. ಒಂದ್ಸಲ ಅವನಿಗೆ ಕಾಸು ಹಾಕ್ಬಿಡೋಣ, ಯಾರ ಗೊತ್ತಿಲ್ಲ ಅವನಿಗೆ ಯಾವನೋ ಮೆಸೇಜ್ ಹಾಕಿದ್ದ ನನ್ನಂತ ಏನಂತ ಹೇಳೋ ಇವನಿಗೆ ಮಾಡೋಕ್ಕೆ ಕಲ್ಸಿಲ್ಲ ಅಂತ. ಅಂದ್ರೆ ಗೊತ್ತಾಗುತ್ತೆ ಅವ್ನ ಅಪ್ಪ ಮಗನ ಅನ್ನ ಹಾಕಿಲ್ಲ ಅಂತ. ಯಾವನು ಬೇಡ ಅಂತರಿ ಬ್ಯಾನ್ ಮೆಸೇಜ್ ಮಾಡ್ತಾನೆ, ಅವ್ರ ಅಪ್ಪ ಮಗ ಅನ್ನ ಹಾಕಿರಲ್ಲ ಅಂತ. ಇಲ್ಲಿ ಬಂದು ಯಾವನು ಲೇಟ್ ಆಗುತ್ತೆ ಅಂತಾನೆ ಅವ್ನು ಸಂಸ್ಕಾರವಂತರು ಖಂಡಿತ ಅಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ಬಂದು ಮಗುವಾತು ಅಂತಾರೆ, ಇಲ್ಲಿ ಬಂದು ಕ್ಯಾನ್ಸರ್ ಹುಷಾರಾತು ಅಂತ, ಶುಗರ್ ಹುಷಾರಾತು ಅಂತಾರೆ, ಅಣ್ಣ ಉದ್ಧಾರ ಆಗಿ ನಿಂತಾರೆ. ಇದು ಖುಷಿಯಾದ ಸಂಗತಿಗಳು. ಆ ಅಮ್ಮ ಬದುಕಂಗೆ ಏನಿಲ್ಲ, ಆ ತಾಯಿ ಮಾತಾಯಿ ಬದುಕೊಂಡ್ಬಿಡೋಳು. ಅವ್ರು ಕಸ ಹೊಡೆದು ಮಗು ತಂಡರು ಬಗ್ಗೆ ಅವ್ರಿಗೂ ಬೇಡ ಮೆಸೇಜ್ ಹಾಕ್ತಾರೆ. ಬೇಕಾರೆ ಈಗ ಮಗು ನಾನು ಮುಟ್ಟಿ ಅದಕ್ಕೂ ಬೇಡ ಮೆಸೇಜ್ ಹಾಕ್ತಾರೆ, ಮಗು ಮುಟ್ತಾರೆ ಅಂತ. ಹಂಗಾಗಿ ಬ್ಯಾಡ ಮೆಸೇಜ್ ಹಾಕಾರಲ್ಲ, ಸಂಸ್ಕಾರವಂತರಲ್ಲ. ಅವ್ರಿಗೆ ಅದೇ ಕೆಲಸ. ಅವ್ರ ಹೆಂಡತಿ ಮಕ್ಕಳೆಲ್ಲ ಓಡಾಡ್ತಾರೆ, ಅವ್ರ ಅಪ್ಪ ಅಮ್ಮ ಸಾಕ ಹೇಗ್ತಿರಲ್ಲ, ಗಂಡು ಓಡಾಡ್ತಾರೆ ಎಂತ. ಅವಕ್ಕೆ ಏನು ಕೆಲಸ ಗೊತ್ತಾ? ಬರೀ ಕಂಡ ಮನೆಗೆ ನಾನೊಂದು ಯೋಚನೆ ಮಾಡೋದು ಹೆಂಗೆ ಗೊತ್ತಾ? ಅವ್ರು ಯಾವಾಗಲೂ ಕಂಡ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರ ಮನೆ ಬಗ್ಗೆ ಯಾವ ಯೋಚನೆ ಮಾಡ್ತಾರೆ ಅಂತ ಯೋಚನೆ. ಅವ್ನು ಆ ಕಡೆ ಹಿಂದಕ್ಕೆ ನೋಡೋದಿಲ್ವಲ್ಲ, ಅವನು ಆ ಮನೆಯೊಳಗೆ ಏನೇನು ಅರ್ಥ ಗೊತ್ತಿಲ್ಲ. ಡೈಲಿ ಬೀದಿ ಅವ್ರ ಮನೆಯೊಳಗೆ ಏನೇನು ಅರ್ಥ ಅವ್ನು ಸಂಸ್ಕಾರ ಹಂಗೆ ಆರುತ್ತೆ. ಅಂದಾದ್ರೆ ನಾವು ಸಭ್ಯರಾಗೋದು ಯಾವಾಗ ಅಂದರೆ ಯಾರ ಬಗ್ಗೆ ಮಾತಾಡ್ದಾಗಿದ್ದಾಗ. ಸಭ್ಯರು ಯಾವಾಗ ಹೇಳಿ? ಯಾರ ಬಗ್ಗೆ ಮಾತಾಡ್ದಾಗಿದ್ದಾಗ, ಯಾರನ್ನೂ ಕೀಳಾಗಿ ನೋಡ್ದಾಗಿದ್ದಾಗ ನಾವು ಸಭ್ಯರೇ ಆಗ್ತೀವಿ. ನಮ್ಮ ಅಪ್ಪ ಅಮ್ಮ ಅನ್ನ ಹಾಕಿದ್ರೆ ಪುಣ್ಯಂತರಾಗ್ತೀವಿ. ಟೈಮ್ ವೇಸ್ಟ್ ಮಾಡ್ದೆ ಹೋದರೆ ಜೀವನದಾಗ ಸಾಧನೆ ಮಾಡ್ತೀವಿ ಆಯ್ತಾ. ಅಂದಾದ್ರೆ ಇನ್ನೊಂದ್ಸರಿ ಹಂಗೆ ಹೇಳ್ಬಿಡ್ತೀನಿ ನೋಡಿ, ಹಿಂಗೆ ಲೈವಲ್ಲೇ ಯಾರಾದರೂ ಬಡಪಾಯಿಗಳು ಅಂದರೆ ಸರಿ, ಯಾರಾದರೂ ನಿಮ್ಮ ಕಾರ್ನ, ನಿಮ್ಮ ಗೂಡ್ಸ್ ಗಾಡಿನ ಮಾರ್ತಾ ಅಂತ ಪ್ರಯತ್ನ ಪಡ್ತಾ ಇದ್ದರೆ, ಅಥವಾ ನಿಮಗೆ ಬೇಡ ಅಂತ ಅನಿಸಿದ್ರೆ, ಅಂಥ ಗಾಡಿನ ನನಗೆ ಆಗ್ತದೆ ಅನುಕೂಲಕ್ಕೆ, ನನಗೂ ಅನುಕೂಲ ಆಗುತ್ತೆ, ದೇವಸ್ಥಾನಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ರೇಟ್ ಏನಿದೆ ಅದನ್ನು ಬಂದು ನನಗೆ ಹೇಳಿ ಕೊಟ್ಟೋಗ್ಬೋದು. ನಿಮ್ಮ ರೇಟ್ ಏನಿದೆ ಅದು ಬಂದು ನಂಗೆ ಹೇಳಿ ಕೊಟ್ಟೋಗ್ಬೋದು. ಅದು ಫ್ರೀಯಾಗಂತೂ ಖಂಡಿತ ಅಲ್ಲ ಆಯ್ತಾ. ಅಂದಾಜು ಇನ್ನೊಂದು ಹೇಳ್ತೀನಂತೆ, ನೀವು ದೂರಿಂದ ಬಂದೀನಿ ನೋಡಿ, ಕೇಳಿಸ್ಕೊಳ್ಳಿ, ನಾನು ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ನಂಗೆ ಏನು ಗೊತ್ತಿಲ್ಲ ಅನ್ಬೇಡಿ. ಇದೇ ಫಸ್ಟ್ ಬಂದವರಿಗೆ ನಾವೇನು ಪಾಠ ಮಾಡೋಕ್ಕಾಗೋದಿಲ್ಲ, ದೂರಿಂದ ಬಂದವ್ರಿಗೆ ಸನ್ಮಾನ ಮಾಡೋದಿಲ್ಲ, ಗೊತ್ತಿಲ್ಲದಾದವ್ರಿಗೆ ಪಾಠ ಮಾಡೋಕ್ಕಾಗೋದಿಲ್ಲ. ಅಂದಾದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಕಲ್ಕಟ್ಟೆ ಮೇಲೆ ಕೂತ್ಕೊಂಡು ಏಸ್ ಮನೆ ಯಾರು ಮಾಡ್ತೀವಿ ಕರೆದು ದೇವಸ್ಥಾನ ತುಂಬ ಸಿಂಪಲ್. ಕೊರೋನಾಗಿನ 2 ತಿಂಗಳು ಮುಂಚೆ ಅಷ್ಟೇ, ಒಂದು 5 ವರ್ಷ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆ ನಾನು ದೇವಸ್ಥಾನ ಕುಣಿತಾ ಇದ್ದೆ. ನಾನು ಒಬ್ಬರೇ ಕೇಳಿರೋದು ಚಿತ್ರದುರ್ಗ ಹತ್ರ ಬಂದು ಬೋರ್ ಎಲ್ಲ ಕಡೆ ನೀರು ಬರಲಿ ಅಂತ, ಮಳೆ ಬರಲಿ ಅಂತ ಕೇಳೋ ಒಬ್ಬರು ತಂಗಿ. ಆ ತಂಗಿ ಒಂದು ಸರಿ ಇದೆ. ಇನ್ನು ನಂಜನಗೂಡವ್ರು ಒಬ್ರು ಕೇಳಿದ್ದು, ನಿನ್ನಂಥ ಮಗ ನಂಗೆ ಹುಟ್ಟಬೇಕು ಅಂತ ನಮ್ಮ ಅಮ್ಮನಂತಾರೆ. ಇನ್ನೆಲ್ಲ ಕೇಳೋದು ಒಂದೇ, ಮಗ ಹೊಡಿತಾನೆ, ಮಗಳು ಹೊಡಿತಾಳೆ, ಸೊಸೊಡಗಳೇ. ಒಬ್ಬನೇ ಮಗ ಕುಡಿದ್ಮಾಲಿಗಿರ್ತಾನೆ, ಸೊಸೊಡಗಳೇ ಅಂತ ಹೇಳಿ ಬಂದು ಅಮ್ಮ ಕಂಪ್ಲೇಂಟ್ ಮಾಡ್ತಾಳೆ. ಒಬ್ಬಳೇ ಮಗಳು ಓಡ್ ಬಂದ್ಬಿಟ್ಟು ತೊಳೆ ಮೇಲೆ ಸರಿಲ್ಲ ಅಂತ ಅಮ್ಮ ಬಂದು ಕಂಪ್ಲೇಂಟ್ ಮಾಡ್ತಾಳೆ. ನಾವು ಸರಿದೀವಿ ಅಂತ ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ. ಅಂದಾದರೆ ಮಕ್ಕಳು ಹೊಳ್ತವೆ ಅಂತ ನೀವೆಲ್ಲ ಬೇಜಾರಾಗ್ತೀರಾ? ನಾವೆಲ್ಲ ಒಬ್ಬರೇ ಕೊಂಡು ನಾವು ರಾತ್ರಿ ಹೊತ್ತು ಒಂದು 8 ಗಂಟೆ ಅಲ್ಲಿ ಕುತ್ಕೊಂತೀವಿ. ಯಾರು ಏನಂದ್ರು ಆ ಸೀರಿಯಲ್ ಹಾಕಿ ಅಂತರ ಟಿವಿ ಹಾಕೋದಿಲ್ಲ, ನಮ್ಮ ಸ್ಟೋರಿ ಮಾತಾಡ್ತೀವಿ. ಮೊನ್ನೆ ಯಾರೋ ಬಂದರೆ ಮಂಗಳೂರು ಕಡೆಯಿಂದ ಫಸ್ಟ್ ಮಗು ಇಲ್ಲ ಅಂತ, ಸರಿ ಮಗು ಮಾತಾಡಲ್ಲ ಅಂತ 8 ದಿನಕ್ಕೆ ಮಗು ಕನ್ಕು. ಒಬ್ಬ ಮುಸ್ಲಿಮ್ಸನೊಬ್ಬ ಎಲ್ಲ ಸೇರ್ಕೊಂಡು ನನ್ನ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡೋದು. ನೋಡಲ್ಲಿ ಮುಂಬೈಯಿಂದ ಬಂದ ನಾವು ಕೆಲಸ ಮಾಡೋಕೆ ನೋಡಿ ಕಾಣುತ್ತಾ? ಮುಂಬೈಯಿಂದ ಕೆಲಸ ಮಾಡಕ್ಕೆ ಬಂದ. ನೀವು ಬಂದು ಬ್ಯಾಗ್ ಹಿಡ್ಕೊಂಡು ಲೇಟಾ? ಹೆಣ್ಮಕ್ಳು ಲೇಟಾ? ಇನ್ನು ಗಂಡು ಮಕ್ಕಳು ಇನ್ನು ಲೇಟ್ ಆಗುತ್ತಾ? ಹೆಂಡತಿ ಕುಡಿಸಿ ಗಂಡು ಬತ್ತಾನೆ ಲೇಟ್ ಆಗುತ್ತಾ ಅಂತಾನೆ, ಗಂಡು ಕುಡಿಸಿ ಹೆಂಡತಿ ಬತ್ತಾನೆ ಇನ್ನೂ ಲೇಟಾ ಅಂತಾಳೆ. ಏನು ಮಾಡೋದಿಲ್ಲಿ? ದೇವ್ರಿಗೆ ಅಡ್ಬಿಡ್ರಯ್ಯ. ಅಂದಾತ್ರೆ ಈ ಯೂಟ್ಯೂಬು ಫೇಸ್ಬುಕ್ ಮಾಡೋ ಪುಣ್ಯಾತ್ಮರಿಗೆ ನಾನು ದಯವಿಟ್ಟು ಇಲ್ಲಿಂದ ಯಾರ್ಯಾರು ಗೊತ್ತಿಲ್ಲ, ಯೂಟ್ಯೂಬು ಫೇಸ್ಬುಕ್ಕು ಲೈಕ್ ಮಾಡೋದು, ದಾರಿ ರೂಟ್ ಹಾಕೋದು, ಇಲ್ಲೇ ಬಗ್ಗೆ ಯಾರ್ಯಾರು ಹೇಳಿ ಕಳಿಸಿದ್ದೀರಾ ಅವರೆಲ್ಲ ನಿಮಗೆ ನಾನು ನಿಮ್ಮ ಕಡೆ. ಮತ್ತು ಇಲ್ಲಿ ಅಕ್ಕಿ ಯಾರು ತಂದ್ಕೊಟ್ಟಿರ, ಬೆಲ್ಲ ಯಾರು ತಂದ್ಕೊಟ್ಟಿರ, ಸೀರೆ ತಂದ್ಕೊಟ್ಟು, ನಿಮಗೆಲ್ಲ ಈ ಮನಸ್ಫೂರ್ತಿಯಾಗಿ ನಾನು ಸರಿ ನನ್ನ ಕೈಯಿಂದ ಹಿಂಗೆ ಬರ್ತೀನಿ. ಯಾಕೆಂದರೆ ಇವತ್ತು ಈ ಕ್ಷೇತ್ರ ಬೆಳೆಯೋಕ್ಕೆ ನಾನಂತ ಕಾರಣ ಅಲ್ಲ, ಒಬ್ಬನ ಕಡೆಯಿಂದ ಸಾಧ್ಯ ಇಲ್ಲ. ನಾನೇನು ನಮ್ಮ ತಾಯಿನ ಮಗನ ಪುಣ್ಯ ನಂಗೆ ಸಿಕ್ಕಿತ್ತು, ನನ್ನೇ ಗುರುಗಳು ಒಂದು ಇದೇ ಕೈ ಸಿಕ್ಕಿತ್ತು, ನನ್ನ ಗುರುಗಳು ಅಂತೀರಾ, ಅದೇ ದೇವರು ನಾನು ಒಳ್ಳೆಯ ಪುಣ್ಯ. ಆ ದೇವ್ರ ಮುಂದೆ ಸೆಕ್ಯೂರಿಟಿ, ಕೆಲವೊಂದು ಸೆಕ್ಯೂರಿಟಿ ಅಂತಾರೆ ಅಂತ ಸೆಕ್ಯೂರಿಟಿ ಯಾಕಂತ ಆ ತಾಯಾರ ಮುಂದೆ ಸೆಕ್ಯೂರಿಟಿ ಎಂಥ ಪುಣ್ಯ ಅಂತಾರೆ ದುರ್ಗಮ್ಮ ಗಂಗಮ್ಮ ಮುಂದೆ. ನೋಡಿ ಬೆಳಗ್ಗೆ ಸ್ಟ್ರೈಟ್ ಮಧ್ಯಾಹ್ನ ಟರ್ನಾಗುತ್ತೆ ದೇವರು. 16 ವರ್ಷ ನಿಂತು ಬರೋ ನೀರು ಬರುತ್ತೆ ಅದೇ ಜಾಗ. ಅದಕ್ಕೆ 9 ಪೆಟ್ಲು ಮಾಡೋದು ಅಲ್ಲೇ ಪವರ್ ತಾಯಿನ ಮಗು ತಿರುಗೋದಿಲ್ಲ, ಅಲ್ಲೇ ಬಲಮೂರು ಐತಿ. ನೋಡಿ ಸತ್ಯಗಳನ್ನ ನೀವೇ ಅರ್ಥಕೊಳ್ಳಿ, ನಾವೇನು ಬರೆದಿಂದಿಲ್ಲ ಹೋಗೋದ್ರಿಂದಿಲ್ಲ. ನೋಡಿ ಅಂದಾದ್ರೆ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ ಹಾಗೆ ಮಕ್ಕಳಿದ್ದಾರೆ. ನನಗೆ ಮಕ್ಕಳು ಹಿಂಗಿದ್ದಾರೆ, ವಿಗ್ರಹ ಹೆಂಗೆ ಮಕ್ಕಳು ಬೆಳೆದು ಹಂಗೆ ಕಲ್ಲು ಬೆಳಿತಿದ್ದಾರೆ. ಒಂದು ದೇವರು ಬೆಳಗ್ಗೆ ಹೆಂಗಿರುತ್ತೆ ಮೊದಲಿನ ಟರ್ನ್ ಆಗುತ್ತೆ. ನನಗೆ ಒಂದ್ಸರಿ ಆಶ್ಚರ್ಯ ಆಗುತ್ತೆ ಈ ದೇವ್ರಿನ ಟರ್ನ್ ಆಗುತ್ತಾ ಅಂತ. ಇನ್ನು ಕೆಲವು ಸಂಗತಿಗಳು ಇಲ್ಲಿ ಹುಷಾರಾದಿವಿ ಅಂತಾರೆ, ಕ್ಯಾನ್ಸರ್ ಹುಷಾರಾದಿವಿ ಅಂತಾರೆ, ಶುಗರ್ ಹುಷಾರಾದಿವಿ ಅಂತ ಬಂದು ಹೇಳ್ತೀವಿ. ಇದೇ ಕೈ ಎತ್ತೆ. ನಾನಂತೂ ಯಾವತ್ತೂ ಪವಾಡ ಪುರುಷ ಆಗಿಲ್ಲ, ನೀವೇ ನನ್ನ ಪವಾಡ ಪುರುಷ ಮಾಡಿರೋದು. ಮೊನ್ನೆ ಬೇರೆ ನಡೆದಾಡ ದೇವ್ರು ಅಂತ ಹಾಕಿದ್ದಾಗ ಗೊತ್ತಾಗಿಲ್ಲ ನಾನು ಹೆಂಗೆ ಬೈತೀನಿ ಅಂತ. ನಾನು ಬೈಯೋದು ಗೊತ್ತಾರ ಅವ್ನು ಹಾಕೋದೇ ಇಲ್ಲ.
ನಂದು ಒಂದೇ ಕರ್ತವ್ಯ, 4 ಮಾತು ಬುದ್ಧಿ ಮಾತು ಹೇಳ್ತೀನಿ. ಯಾಕೆ ಪತ್ರ, ನೀವು ಕೂಡ ಅನ್ನ, ನೀವು ಕೂಡ ಅಕ್ಕಿ, ನೀವು ಕೂಡ ಬೆಲ್ಲ, ನೀವು ಕೂಡ ಬಟ್ಟೆನ ಹಾಕೊಂಡಿದ್ದೀವಿ, ಅದಕ್ಕೆ ಒಂದು 4 ಮಾತು ಬುದ್ಧಿ ಮಾತು ಹೇಳ್ತೀನಿ. ಆದರೆ ಕೆಲವ್ರಿಗೆ ಯಾರು ಸಿಟ್ಟು ಬಂದು ಬೈದ್ರೆ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಅಣ್ಣ, ನಿಮ್ಮ ತಮ್ಮನ, ನಿಮ್ಮ ಮಾವನ ಅಂದ್ಕೊಂಬಿಡಿ, ನಿಮ್ಮ ಅಪ್ಪನ ಅಂದ್ಕೊಂಬಿಡಿ, ಚಿಕ್ಕಪ್ಪ ಅಂದ್ಕೊಂಬಿಡಿ, ಪರವಾಗಿಲ್ಲ. ಆಗುತ್ತಾ? ಅಂದಾದ್ರೆ ಯಾರ್ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಬರೋಕ್ಕಾಗ್ತಿಲ್ಲ, ಬರೋಕ್ಕೆ ದುಡ್ಡಿಲ್ಲ ಅಂತಾರು 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅಂತ ವ್ಯವಸ್ಥೆ ಏನಿಲ್ಲಪ್ಪ. ಅಂತರನ ಕಟ್ಟಂಗಿಲ್ಲ, ಫೋಟೋನ ಕಟ್ಟಂಗಿಲ್ಲ. ಅಂತರ ಅರ್ಧೋದಕ ಇರಲಿ, ಫೋಟೋ ಅರ್ಧೋದಕ ಇರಲಿ, ನಂಬಿಕೆ ನಮ್ಮ ತಕ ಇರಲಿ. 9 ಸರಿ ಬರಬೇಕಾ ಅನ್ಬೇಡಿ, ಬರಬಾರ್ದ ಅನ್ಬೇಡಿ. ನಿಮಗೆ ಸಮಯ ಇದ್ರೆ, ಟೈಮ್ ಇದ್ರೆ, ಸಾಲ ಮಾಡ್ದಂಗೆ ಕೆಲಸ ಬಿಟ್ಟು, ಗಾಡಿ ಬಾಡಿಗೆ ಮಾಡ್ಕೊಂಡು ಬರೋ ಹುಚ್ಚುತನ ಬಿಟ್ಟು, ನಿಷ್ಠೆಯಿಂದ ಬಂದು ತಾಯಿಗೆ ಶರಣಾಗಿ ಗಂಡ್ಮಕ್ಳ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳ ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನನ್ನ ದೇವಸ್ಥಾನ ನಾನು ಬದುಕಿರ ಮಾಡೋ ದುಡ್ಡು ಮಾಡೋದಿಲ್ಲ. ಮುಂದಕ್ಕೂ ನನ್ನ ಮಕ್ಕಳು ಹೇಳಿ ಸಾಕ್ತೀನಿ, ಭಕ್ತರು ಕೂಡ ದುಡ್ಡೇ ಸಾಕು ಅಂತ. ಭಕ್ತರು ಕೂಡ ಪ್ರೀತಿನೇ ಸಾಕು. ಅಂದಾದ್ರೆ ಗೊತ್ತಿರುತ್ತೆ ನನಗೆ 3 ಸರಿ ಡಾಕ್ಟರೇಟ್ ಬೇಡ ಅಂದ್ರೆ ಯಾವ ಒಂದು ಹುಡುಗಿ ಹಾಕಿ ಯಾಕೆ ಬೇಡ ಅಂತ. ಡಾಕ್ಟರೇಟ್ ಕಾಣೋಕ್ಕಿಂತ ನೀವು ಕೊಡೋ ಪ್ರೀತಿ ಮುಂದೆ ಡಾಕ್ಟರೇಟ್ ಅಲ್ಲಕ್ಕೆ ಅಲ್ಲ. ನನ್ನ ಹೆಸರು ರಾಮಚಂದ್ರ, ಕೆ ರಾಮಚಂದ್ರ, ಕಲ್ಲೂರೇನ್ ಮಗ ರಾಮಚಂದ್ರ ಅಂತ ಇಷ್ಟಪಡ್ತೀನಿ ನಾನು. ಈಗ ನಮ್ಮ ಅಪ್ಪ ಚಿಪ್ಪಲ್ ಪಾಸಿದ ಬರ್ತಿದ್ದೆ, ನಮ್ಮ ಅಮ್ಮ ಗುಡ್ಲಲ್ಲಿಕ್ಕೆ ನಮ್ಗೆ ಸಾಕಿದ್ಲು. ಈ ಅಪ್ಪ ಅಮ್ಮನ್ಬಿಟ್ಟು ನನ್ನ ಮ್ಯಾಕ್ ಹೋಗೋದು ಬೇಡ ಅಂತ ಯಾವತ್ತು ನಾನು ಅವ್ರಿಗೆ ಪ್ರೀತಿಯ ಮಗ, ನೀವು ಪ್ರೀತಿಯಾದ ನಿಮ್ಗೂ ಮಗ. ಅಂದಾದ್ರೆ ನೀವು ಕೊಡೋ ಪ್ರೀತಿ ಮುಂದೆ ಎಲ್ಲ ಶೂನ್ಯ. ಆಯ್ತಾ? 10 ರೂಪಾಯಿ ನೀವು ಕೊಡಿ, ನಾನು 5 ರೂಪಾಯಿಂದ 5 ರೂಪಾಯಿ ಬಡಬಗ್ರಿ ಕೊಟ್ಬಿಡ್ತೀನಂತೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕೊಡೋ ಅಕ್ಕಿ, ಕೊಡೋ ಬೆಲ್ಲ, ಕೊಡೋ ಸೀರೆ, ನೀವು ದೇವ್ರಿಗೆ ಏನು ಹಾಕ್ಬೇಕು ಅಂತ ಅರ್ಕೆ ಮಾಡ್ಕೆ, ದೇವ್ರು ಇದೇ ಮರಿ ಕಡಿ, ಅದೇ ಮಟನ್ ಕಡಿ ಅಂತ ಹೇಳಿರಲ್ಲ. ನೀವು ಪ್ರೀತಿಯಿಂದ 1 ರೂಪಾಯಿ ಹಾಕಿ ನನಗೆ ಬೇಜಾರಿಲ್ಲ. ಒಂದು ಏನಿಲ್ಲ ನಾನು ಅಡ್ಬಿದ್ದೋಗಿ ಮತ್ತೊಮ್ಮೆ ಹೇಳ್ಬಿಡ್ತೀನಂತೆ, ದೇವ್ರ ಸ್ಯಾರಿ ಕೊಟ್ಟು 300-400 ರೂಪಾಯಿ ಕೊಟ್ಟು ದೇವ್ರ ಸ್ಯಾರಿ ತಂದು ಮಳದ ಸೀರೆ ತಂದ್ರೆ ಕೊಡೋಕ್ಕೂ ಆಗಲ್ಲ, ಕೊಡೋಕ್ಕೂ ಆಗಲ್ಲ. ಅದ್ರ ಬದಲು 100 ರೂಪಾಯಿದಲ್ಲಿ ಒಳ್ಳೆ ಸ್ಯಾರಿ ತಂಬನ್ನಿ. ಈ ದುಡ್ಡಿಲ್ಲ ನಂಗೆ ಬನ್ನಿ, ನೆನ್ಪಿಟ್ಕೊಳ್ಳಿ, ಯಾವ ದೇವರು ಬೆಳ್ಳಿ ಚಿತ್ರ ಹಾಕು, ಬೆಳ್ಳಿ ಗಂಟೆ ಹಾಕು, ಬೆಳ್ಳಿ ಕಣ್ಣು ಹಾಕುಂದಿಲ್ಲ. ಅಂದಾದ್ರೆ ನೀವು ಬೆಳ್ಳಿ ಕಣ್ಣು, ಬೆಳ್ಳಿ ತೊಟ್ಲು, ಬೆಳ್ಳಿ ಗಂಟೆಗಳು ನಾನು ಫ್ರೀಯಾಗಿ ಕೊಡ್ತೀನಿ. ಬೆಳ್ಳಿ ಛತ್ರಿ ಯಾರು ಬೇಕು ಹೇಳಿ ಕೊಡ್ತೀನಿ. ಯಾಕೆಂದ್ರೆ ಎಲ್ಲ ತಗಡಿಗೆ ಬೆಳ್ಳಿ ನೀರು ಬಿಟ್ಟು ನಿಮಗೆ ಮೋಸ ಮಾಡಿ ಕಳಿಸಿರ್ತಾರೆ. ನೀವು 1000 ರೂಪಾಯಿ ಸಾಲ ಮಾಡಿ 1000 ರೂಪಾಯಿ ಕೊಟ್ಟು ತಮ್ಮ ಅಂತ ದೇವ್ರು ಹೇಳಿಲ್ಲ. ಹೆಣ್ಮಕ್ಳ 5000 ರೂಪಾಯಿ ಇದ್ರೆ ಸೊಪ್ಪು ಮಾರ್ಕೊಂಡು, ಬಳೆ ಮಾರ್ಕೊಂಡು ಜೀವನ ಮಾಡ್ಬೋದು. 10,000 ರೂಪಾಯಿ ಎಣ್ಣೆ ಹೊಡೆದು ಕುಡಿಯೋ ಬದಲು ನಿಮ್ಮ ಇಡೀ ಮನೇನೆ ಸಾಕ್ಬೋದು. ಏನೇಳಿ 10,000 ರೂಪಾಯಿ ಇದ್ರೆ ಇಡೀ ನಿಮ್ಮ ಮನೆ ಸಾಕ್ಬೋದು. ಗಂಡ್ಮಕ್ಳ ಯಾವ್ದು ಇದ್ದಾಗ ಹಾಕಿ, ಇಲ್ದವರು ಸಾಲ ಮಾಡಾಕು ಅಂತ ಹೇಳಿಲ್ಲ. ನೋಡಿ ಅಂತ ಹೇಳ್ಬಿಡ್ತೀನಂತೆ. ನಾನು ಆ ಥರ ದೇವಸ್ಥಾನ ಮಾಡ್ಕೊಂಡಿಲ್ಲ. ಯಾರು ಏನು ಬೇಡ ಮೆಸೇಜ್ ಮಾಡಿದ್ರೆ ನಂಗೇನು ಬೇಜಾರಿಲ್ಲ. ನಾವು ಇರೋ ಮಂಟೆ ಹಿಂಗೆ ಇರೋದು, ಯಾರ ಬಗ್ಗೆ ಮಾತಾಡಲ್ಲ, ಯಾರನ್ನ ಕೆಟ್ಟ ನೋಡಲ್ಲ, ಯಾರಿಗೂ ನಾವು ಕೆಟ್ಟ ಬಯಸೋದಿಲ್ಲ. ಆಮೇಲೆ ಮಾಟ ಮಂತ್ರ ಮಾಡೋದಲ್ಲ ದೇವಸ್ಥಾನದಲ್ಲಿ. ನೀವು ಮಾಡ್ಕೊಂಡು ನಾವು ಜವಾಬ್ದಾರಲ್ಲ. ಯಾರ್ಯಾರು ಮಾಟ ಮಾಡಿರ್ತಾರೆ ಅವ್ರಿಗೆ ಹೋಗ್ರಿ, ನೀವು ಕೈ ಮುಕ್ಕೊಂಡು ಹೋಗ್ರಿ. ನನ್ನ ದೇವಸ್ಥಾನ ಅಂತ ಕೆಟ್ಟ ವ್ಯವಸ್ಥೆ ಯಾವತ್ತಿರೋದಿಲ್ಲ. ಯಾಕೆಂದ್ರೆ ನಾವೊಬ್ರು ಕೆಟ್ಟ ಮಾಡೋದೇ ಬೇಡ, ಅವ್ರು ಮಾಡಿದ ಪಾಪ ಅವರೇ ಉಂಟು. ನೋಡಿರ್ತೀರಿ, ನನಗೆ ಬ್ಯಾಡ್ ಮೆಸೇಜ್ ಮಾಡಿದಾರೆ ಏನಾದರೆ, ನನ್ನ ಬಗ್ಗೆ ಮಾತಾಡಿದ್ರೆ ಏನಾದ್ರು ಲೈವಲ್ಲಿ ಎಲ್ಲ ಹಾಕ್ತೀನಿ ನಾನು. ಏನೇನು ಹಾಕ್ತಾರೆ ನಿನ್ನೆ ಮನೆ ಬರ. ಇಲ್ಲಿ ಬಹಳ ಜನ ಒಂದು ಸೊಳ್ಳೆ ಕಡಿಯಲ್ಲ, ರಕ್ತ ನಾಯಿನ ಎಕ್ಕಲ್ಲ, 1 ರೂಪಾಯಿ ಮೋಸ ಮಾಡಲ್ಲ. ಅಂದ್ರೆ ದೇವ್ರಿಗೆ ಎಷ್ಟು ಪವರ್ ನೀವೇ ಯೋಚನೆ ಮಾಡ್ಬೋದು. ಒಂದು ಸೊಳ್ಳೆ ಒಬ್ಬರಿಗೆ ಕಡಿಯಲ್ವಲ್ಲ, ಯಾವ ಬಟ್ಟೆ ದೇವ್ರಿಗೆ ನೀವೇ ಯೋಚನೆ ಮಾಡ್ಬೋದು. ಸ್ವಯಂ ಉದ್ಭವ ಮೂರ್ತಿ ನಾನಂತೂ ಮಾಡ್ಕೊಂಡಿಲ್ಲ. ನನ್ನ ಕೈಗೆ ದೇವ್ರು ಸಿಕ್ಕಿರೋದು, ನಾನೇ ತೀರ್ಮಾನ ಮಾಡಿರೋದು. ಪಂಚಲೋದಂತ್ರ ನಂಬಿಕಿದ್ರೆ ಮೈ ಮೇಲೆ ಹಾಕೊಳ್ಳಿ, ನಂಬಿಕಿಲ್ಲ ಸುಮ್ಮನೆ ಇರಿ, ದುಡ್ಡಿದ್ರೆ ಹಾಕೊಳ್ಳಿ. ನಂಬಿಕೆ ಇದ್ರೆ ಗಡಿಯಾರ ಟಿವಿ ಫೋಟೋ ಇಡಿ. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅನ್ಬಿಡಿ, ಉಂಡುನ್ ಮಂಕ ಬಿಡಿ, ಜಾತಿ ನಿಂದನೆ ಮಾಡಬೇಡಿ. ಎಲ್ಲ ಜಾತಿ ಎಲ್ಲ ಧರ್ಮ ಒಂದೇ. ಅದೇ ಭೂಮಿ, ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತೀನಿ, ಅದಕ್ಕೆ ಗಂಗಮ್ಮ ಅಂತೀನಿ. ಅವರೇ ಭೂಮಿ ತಾಯಿ, ಅವರೇ ಗಂಗಮ್ಮ. ಯಾರಿಗೆ ಬೇಡ ಬಿಟ್ಟೋಗ್ರಿ, ಯಾರಿಗೆ ಬೇಕು ಕೂತ್ಕೊಳ್ಳಿ. ದಿನ ಅದೇ ಮಾಡ್ಕೊಂಡು ಕೂತ್ಕೊಬೇಡಿ, ಕೆಲ್ಸಕ್ಕೋಗ್ರಿ. ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ ಅಂತ. ದುಡ್ದಾಮ ಊಟ ಮಾಡೋಷ್ಟು ಆರೋಗ್ಯ ಹೆಂಗ್ ಗೊತ್ತಾ? ಊಟ ಮಾಡಿದ ತಕ್ಷಣ ಅರ್ಗಬೇಕಂತ ಆರೋಗ್ಯ ಕೇಳಿ. ಗೊತ್ತಾಗತ್ತಾ? ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಮರಿ ಕಡಿಬೇಕಾ, ಕುರಿ ಕಡಿಕೋಬೇಲ್ಲ. ಅಂದಾದ್ರೆ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ಕೊಟ್ಟು 1000 ರೂಪಾಯಿ ತರ ಬದಲು ನಂಗೆ 100 ರೂಪಾಯಿ ಹಾಕಿ, ಬೇಡ 10 ರೂಪಾಯಿ ಹಾಕಿ, ಮಿಕ್ಕಿದ್ದು ನಿಮ್ಮ ಮನೆ ಮಕ್ಕಳಿಗೋ ನಿಮ್ಮ ಅಪ್ಪಂಗೆ ಉಪಯೋಗಿಸಿ. ಈ ತರ ಯಾರು ಹೇಳೋದಿಲ್ಲ. ನನ್ನ ಆಸೆ ಒಂದೇ, ನನಗೆ ತಿನ್ನಕ್ಕೆ ಅನ್ನಿರ್ಲಿಲ್ಲ. ನಾನು ಈ ಮಟ್ಟಿ ಬರಕ್ ನೀವೇ ಕಾರಣ, ಮತ್ತೆ ದೇವ್ರ ಕಾರಣ. ಇವತ್ತು ಅದಕ್ಕೆ ನಾಲ್ಕು ಸಹಾಯ ಮಾಡಿ. ಯಾಕೆ ಎಲ್ಲ ಬಂದಿದ್ದೆಲ್ಲ ಕೊಡ್ತೀರಾ ಅಂದ್ರೆ ಎಷ್ಟು ತಿನ್ನಕ್ಕಾಗಲ್ಲ, ಇಷ್ಟೇ ತಿನ್ನೋದು. ನನ್ನ ಹೆಂಡತಿ ಒಂದು ಸೀರೆ ಕೊಡ್ಸೋ ದುಡ್ಡಿರ್ಲಿಲ್ಲ, ನನ್ನ ಮಗು ನೋಡು ತೋರ್ಸೋ ದುಡ್ಡಿಲ್ಲ ಅಂತ ಬಡವ. ನಮ್ಮ ಅಪ್ಪಗೆ ಕರೆಂಟ್ ಹೊಡೆದಿತ್ತು, ಅವನು ಬಂದಿರಲಿಲ್ಲ. ಅದಕ್ಕೆ ಅಂದಾತ್ರಿ ಯಾರಿಗಾರು 1 ರೂಪಾಯಿ ದಾನ ಮಾಡಿ. ನಮ್ಮ ಅಪ್ಪ ಚೆನ್ನಾಯ್ತಿ, ಏನು ನಮ್ಗೆ ಇಲ್ಲ 16 ವರ್ಷ ಮಗಳಿಲ್ಲ. ಅದಕ್ಕೆ ನಾನು ಕೈಗೆ ಏನಿದೆ ಅದನ್ನು ಕೊಟ್ಬಿಡೋದು. ರಸ್ತೆ ಯಾರು ಮರಿದಾದ್ರು ಬೆಟ್ಟಿಡೋದು. ಇಲ್ಲಾಂದ್ರೆ ಅಂಧ ಮಕ್ಕಳು 4 ಜನ ಪಾಠ ಕಟ್ಟಿದ್ರು, 4 ಜನ ಅಂಧ ಮಕ್ಕಳು ಫೀಸ್ ಕಟ್ಟಿ, ಇಲ್ಲ 2 ಮಕ್ಕಳಿಗೆ ಬಟ್ಟೆ ಕೊಡ್ತೀವಿ. ವೆಡ್ಡಿಂಗ್ ಆನಿವರ್ಸರಿ ಮಾಡ್ತಿರಲ್ಲ 12 ಗಂಟೆಗೆ, ಅದ್ರ ಬದಲು ನೋಡಿ ಯಾವ್ದಾರ ಊರಿಗೆ ಹೋಗಿ ಅಂದಾಶ್ರಮಕ್ಕೆ ಹೋಗಿ ಅವ್ರು ಎಷ್ಟು ಪ್ರೀತಿ ಕೊಡ್ತಾರೆ. ಅವ್ರಿಗೆ 2 ಸೀರೆ ಕೊಡಿಸಿ, ಅವ್ರಿಗೆ 2 ಬಟ್ಟೆ ಕೊಡಿಸಿ. ಇಲ್ಲ ನಿಮ್ಮ ಊರಿಗೆ ತುಂಬಾ ಬಡವರು ಊರಿಗೆ ಇದ್ದೇ ಇರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ, ಮಳೆ ಏನೆಲ್ಲ ಬಿಸ್ಕೊಂಡಲ್ಲ. ಮಾಡೋಣ ಇದೆಲ್ಲ ಮಾಡಲ್ಲ. ಪಟಾಕಿ ಹೊಡೆದು ಡಿಜೆ ಹಾಕಿ ಡಗರ ಕುಣಿರಿ. ಡಿಜೆ ಕುಣಿದ್ಬಿಟ್ಟು ನಮ್ಮ ಸಂಘ ನಿಮ್ಮ ಸಂಘ, ನಮ್ಮ ಬಾಸು ನಿಮ್ಮ ಬಾಸು ಉಂಟ್ರಿ. ಮನೆ ಉಂಡು ಮಂಕಣಕ್ಕೆ ದುಡ್ಡಿರೋದಿಲ್ಲ, ಅಪ್ಪ ಅಮ್ಮ ಸಾಕ ಹೇಗ್ತಿರೋದಿಲ್ಲ, ಸಾಯ್ತೀರಿ ಅಲ್ಲ. ಇಲ್ಲಾಂದ್ರೆ ಎಣ್ಣೆ ಹೊಡೋದು ಮಂಕಳಿ ಅಂದಾತ್ರೆ ಈ ಜಾಗಕ್ಕೆ ತಗೋಬೇಡ. ಒಂದು ನಂಬಿಕೆ, 2 ತೀರ್ಥ ಕೊಳೆಯಲ್ಲ ಉಳಿಯಲ್ವಂತೆ. ಅಕ್ಕಪಕ್ಕ ಬರೀ ಮಾತಾಡೋ ಬದಲು ಹೋಗಿ ಹಾಕಿರ್ತೀವಿ, ಫಿಲ್ಟರ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಒಂದು ತೀರ್ಥ ಕೊಡಿ. 2ನೇದು 3ನೇದು ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳ 3ನೇ ತೆಗೆದು ಚಿಕ್ಕ ಕಟ್ ಮಾಡಿ ತಾಳಿ ಕಟ್ಕೋಬಹುದು. ಪಂಚಲೋದ ಅಂತರ ಅದು ದಾರ ಮಿಕ್ಕಿದ ಕೈ ಕಟ್ಕೊಳ್ಳಿ.
ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಫೋಟೋ. ಮತ್ತೊಮ್ಮೆ ನೆನಪಿರ್ಲಿ, ನೀವು ಎಷ್ಟೇ ಕೋಟಿಕಾರ ದಯವಿಟ್ಟು ಪಾಸ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ. ನೀವೇ ನೋಡುತ್ತೀರ ರಸ್ತೆಗೆ ಆಕ್ಸಿಡೆಂಟ್ ಆಗಲ್ವಂತೆ, ಮಾಟ ಮಂತ್ರಿ ಮರದ ಕೆಳಗೆ ಏನಿತ್ತಂತೆ ಹಳ್ಳಿ ಕೆಳಗೆ ಇತ್ತಂತೆ ಅಂತೀವಿ. ಕಲ್ಲು ಮಣ್ಣು ದೇವ್ರು ಅಂದಾಗ ದೇವ್ರು ಇರ್ಬೋದಂಗ, ದೇವ್ರು ಇದೆಯಾ ಅಂತ ಕೇಳ್ಬೇಡಿ, ಇಲ್ಲ ಅಂತ ಕೇಳ್ಬೇಡಿ. ಈ ತೀವ್ರ ಒಬ್ಬತ್ತಾನೆ ಇಲ್ಲ ಅಂತ ಒಬ್ಬತ್ತಾನೆ, ಮಾಟ ಮಂತ್ರಿ ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟೋ ನಾನೇ ಬಗಲಾಕ್ಬಿಟ್ಟಿನಿ, ಹೆಂಗೆ ಇಲ್ಲ ಅಂತ ಹೇಳೋದು. ಈಗ ಈ ಒಬ್ಬ ಬತ್ತನ ತಲೆಕೆಟ್ಟನು, ಎಲ್ಲಿ ತೋರ್ಸ್ಪಾ ಅಂತ ನಾನು ತೋರ್ಸಕ್ ನಂಗೆ ಟೈಮ್ ಇಲ್ಲ. ನಂಬಿಕಿದ್ರೆ ಗಾಡಿಗೆ ಫಾಸ್ಟ್ ಟ್ರ್ಯಾಕ್ಟರ್ ಸ್ಟಿಕ್ಕರ್ ಹಾಕೊಳ್ಳಿ, 2 ಕಡೆ ಕಾಣಂಗೆ. ಒಳಗಡೆಯಿಂದ ಯಾರು ಕೆಟ್ಟ ಕಣ್ಣಿಗೆ ಬೀಳಂಗಿಲ್ಲ, ಒಳಗಡೆ ಯಾವುದು ಕೆಟ್ಟ ಶಕ್ತಿ ಬರದೇ ಇರಲಿ ಅಂತ ಫಾಸ್ಟ್ ಟ್ರ್ಯಾಕ್ಟರ್. ಆಮೇಲೆ ಮನೆಗಳಿಗೆ ಎಷ್ಟು 50 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಹಾಕಬೇಡಿ, ಎಲ್ಲೋ ಕಳಿತೀರಂತೆ. 50 ರೂಪಾಯಿ ಫೋಟೋ ಸಿಗುತ್ತೆ, ಇನ್ನು 100 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕ್ಕೊಳ್ಳಿ. ನಿಮ್ಮ ಗಡಿಯಾರ ಟಂಗಿಡಿ ಬೆಳಗ್ಗೆ ಮುಟ್ಬೋದು, 2 ಹೂವು ಇಕ್ಬೋದು. ದಿನ ಅದೇ ಮಾಡ್ತೀವಿ, ಕುತ್ಕೋಬೇಡಿ. ಇನ್ನು ಮನೆಗೆ ಸಂಸಾರಿಕವಾಗಿ ತೊಂದರೆ ಇದ್ರೆ ಹಾಲನ್ನ ಮಾಡಿ ವಾರಕ್ಕೊಮ್ಮೆ. ದೇವ್ರು ತಿನ್ನಲ್ಲ, ನೀವು ತಿಂತ ಬನ್ನಿ. ಮೊಸರನ್ನ ಮಾಡಿ ದೇವ್ರ ಮುಂದಕ್ಕೆ ತಿಂತ ಬನ್ನಿ, ನಿಮ್ಮ ಮನೆ ಗಲಡಿನೇ ಆಗಲ್ಲ. ಮಕ್ಕಳು ಓದ್ತಿಲ್ಲ ಬರಿತಿಲ್ಲ ಅಂದ್ರೆ ದುರ್ಗಾಸ್ಥಳ ಕೃಪೆ ಅಂತ ಬರ್ಸಿ, ದುರ್ಗಮ್ಮ ಗಂಗಮ್ಮ ಕೃಪೆ ಅಂತ 4 ಸರ್ತಿ ಅಂತೀನಿ, ಬೇಕಿದ್ರೆ ಬರ್ರಿ ಕೃಪೆ ಅಂತ. ಒಂದ್ಸರಿ ಬರಿಬೇಕಾ, 100 ಸರಿ ಬರಿಬೇಕಲ್ಲ, ಎಷ್ಟು ಸರಿ ಬೇಕಾ ಬರಿಬೋದು. ಒಂದ್ಸರಿ ಬರಿಬೋದು, ಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ, ಮನಸ್ಸು ಉದ್ಧಾರ ಸಾಕು. ಅಂದಾದ್ರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಮನೆಗೆ ಮಾತಾಗಿದೆ, ಮಂತ್ರ ಆಗಿದೆ, ತೊಂದರೆ ಆಗಿದೆ, ಹೊಸ ಮನೆ ಕಟ್ಟಿ ಗುರುಪ್ರವೇಶ ಆಗಿದೆ, ತೋಟದ ಬೆಳೆ ಬರಲ್ಲ, ನೀರು ಬರ್ತಿಲ್ಲ, ಬೋರು ಫೇಲ್ ಆಗಿದೆ, ಒಂದ್ ವೇಳೆ ನಮ್ಮ ಹಸು ಹಾಲು ಕೊಡ್ತಿಲ್ಲ ಅಂದ್ರೆ ಇಡೀ ಮನೆಗೆ ಇಲ್ಲ. ದನಿ ಮನೆ ಕಟ್ಟಿದ್ರೆ ತೋಟ ಕಟ್ಟ ಅವಶ್ಯಕತೆ ಇಲ್ಲ, ಮನೆ ಕಟ್ಟ ಅವಶ್ಯಕತೆ ಇಲ್ಲ. ತೋಟ ಕಟ್ಟಿದ್ರೆ ಮನೆಗೆ ದನಿ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಈ ಕಾರಣಕ್ಕೊಂದು ತೇರ್ಕಾಯಿ ಅಂತ ಕೊಡ್ತಾನೆ ಕಟ್ಟಿ, ಯಾರು ಮಾಡಿರ್ತಾರೆ ಅವ್ರಿಗೆ ವಾಪಸ್ ಹೋಗುತ್ತೆ. ದುಡ್ಡಿಲ್ಲ ಅಂದ್ರೆ ತೇರ್ಕ 10 ರೂಪಾಯಿ ಕೊಟ್ಟು ಬಾಟಿ ತಗೊಳ್ಳಿ, ಅಲ್ಲೇ ಕುಂಕುಮ ಇಟ್ಟು ನೋಡಿ ಕಾಣುತ್ತೆ ಕುಂಕುಮ. ಆ ಕುಂಕುಮ ತುಂಬಿ ಚಂಬು ತಮ್ಗೆ ಅಂತೀರ, ಅದನ್ನ ವಾರ ಮಾಡೋದಕ್ಕೆ ಕೆಳಗಿಡಿ. ಚಪ್ಪಲುಗಳನ್ನ ಆದಷ್ಟು ಹಚ್ಚಿಕ್ಬಿಡಿ, ಆದ್ರೂ ದೇವ್ರ ಮುಂದೆ ಇಡಿ. ಪೂಜೆ ಮಾಡುವಾಗ ಅದರೊಳಗೆ ತುಂಬಿ ಚಂಬಳಿಗೆ ನೀರೊಳಗೆ ಸ್ವಲ್ಪ ತೇರ್ತನ ಕುಂಕುಮನ ಹಾಕಿ ಅಲ್ಲಿದೆ ಅಮ್ಮನ ತೇರ್ತ ಖಾಲಿ ಮಾಡ್ಕೊಬಿಡಿ. ಹೊಸರು ಹಂಗೆ ದೂರಿಂದ ಬಂದಿರ್ತೀರಿ. ಆದಷ್ಟು ಹೊಸ ಸೊಪ್ಪು ತಗೊಳ್ಳಿ, ಒಂದು ವೇಳೆ ಸಿಕ್ಕಿ ಬೇವಿನ ಸೊಪ್ಪು ತಗೊಳ್ಳಿ, ಅದನ್ನ ಹಳ್ಳಾಡಿಸಿ ಆದಷ್ಟು ಅಮಾವಾಸ್ಯೆ ದಿವಸ ನಿಮ್ಮ ಮಾಟ ಮಂತ್ರ ಆಗಿದೆ ಅಲ್ಲಿ ಉಗ್ಗಿ ಯಾರು ಮಾಡಿದ್ದ ಅವರೇ ಅನ್ಭವಿಸ್ಲಿ, ಯಾರು ಮಾಡಿದ್ದ ಅವರೇ ಅನ್ಭವಿಸ್ಲಿ. ನಾವು ಯಾರಿಗೆ ಕೆಟ್ಟ ಮಾಡೋದೇ ಬೇಡ, ಕೆಟ್ಟ ಮಾತಾಡೋದೇ ಬೇಡ. ಪ್ರತಿಫಲ ಉಂಡೆ ಉಣ್ತಾರೆ ಯಾರು ಅವ್ರು ಮಾಡಿದ್ದವರು. ಕ್ಷಣಕ್ಕೆ ಚೆನ್ನಾಗಿರುತ್ತೆ, ನಾವು ಗುಂಡಿಗೆ ನೆಕ್ಸ್ಟ್ ದಿನ ಬೀಳಲೇಬೇಕು. ಅಷ್ಟೇ ಮಾಡೋಣ. ಅಂದಾದ್ರೆ ನಂಬಿದ್ರೆ ಮತ್ತೆ ಬನ್ನಿ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಅಕ್ಕಪಕ್ಕ ನನಗೆ ರಿಕ್ವೆಸ್ಟ್ ಅಂದ್ರೆ 2 ಇರೋದು. ಒಂದು, ಅಕ್ಕಪಕ್ಕ ನನಗೆ ತೇರ್ತ ಕೊಡಿ ಅಂತ, ಎಷ್ಟು ಮಕ್ಕಳು ಹುಷಾರಾಗ್ಯಾರ ಅಂತ. 2ನೇದು ಬಹಳ ಸಂಗತಿ ಖುಷಿ ಆಗೋದೇನಂದ್ರೆ, ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ. ಬರ್ಲಿಕ್ಕಾಗೋದು ಬರೋಕೆ ಬೇಡ್ಕೊಳ್ಳಿ. ಉದಾಹರಣೆ ಇಲ್ಲ ತಂಗಿ, ಈ ತಂಗಿನ ನಾನು ಭಾಳ ಹೋಗ್ತಾ ಇರ್ತೇನೆ, ಮಕ್ಕಳು ಭಾಳ ಹೋಗ್ತೀನಿ, ಮಕ್ಕಳು ಭಾಳ ಶ್ರೇಷ್ಠ. ಈ ಅಮ್ಮನ ಬೆಸಡಿ ಹೊತ್ಕೊಂಡು ಬಂದಿರ್ತಾರೆ, ಬೆಸಡಲ್ಲಿ ಅವ್ರ ಯಜಮಾನಿಗೆ ಮಾತು ಬರೋದಿಲ್ಲ. ಅವ್ರ ಮಕ್ಕಳನ್ನ ಯಾಕೆ ಹೋಗ್ತಾ ಇದ್ದೀನಿ ಗೊತ್ತಾ? ನೋಡಿ, ನಮ್ಮ ಜನ ಇಲ್ಲಿ ಸೀಟೇ ಬಿಟ್ಟಿರೋದಿಲ್ಲ, ಅವ್ರಿಗೆ ಮಳೆ ಬರ್ತಾ ಇರುತ್ತೆ, ಅವರಲ್ಲಿ ನೆಲದ ಮನ್ಸಿರ್ತಾರೆ. ಅಮ್ಮನ ಆ ತಾಯಿ, ಆ ಮಕ್ಕಳಿಬ್ರು ಕಸ ಹೊಡೆದ ತಾಯಿ ಬದಿಸ್ಕೊಂಡಾರೆ, ಇದೇ ಕೈ. ಆ ತಾಯಿ ಮಕ್ಕಳಿಗೆ ಒಂದ್ಸರಿ ಕಾಸ ಕೊಡೋಣ, ತಾಯಿ ಮಕ್ಕಳು ಕುದು ಅಮ್ಮ. ಈಗ ನೋಡಿ, ಖುಷಿ ಆಗೋದು ಹೆಂಗ್ ಗೊತ್ತಾ? ಬದುಕದೇ ಇಲ್ಲ ಅಂತಕ್ಕಂಥ ಬದುಕಿದಾಗ ಬಹಳ ಖುಷಿ ಆಗ್ತದೆ. ನಾವು ಹುಟ್ಟಿದ ಸಾರ್ಥಕ ಅನ್ಸುತ್ತೆ. ಅಲ್ಲಿ ಅಮ್ಮ ಅವರು ಬದುಕದೇ ಇಲ್ಲ ಅಂತಕ್ಕಂಥ ಬದುಕಿದಾಗ ಬಹಳ ಖುಷಿ ಆಗ್ತದೆ. ಕೈ ತಕ ಒಂದ್ಸರಿ ನೀನು ನೋಡ್ಲಿ, ಯಾರೋ ನಮ್ಮ ಅಕ್ಕ ಕುತ್ಕೊಳ್ಳಿ. ಇನ್ನು ದುಡ್ಡೇ ಕೊಟ್ಟಿಲ್ಲ, ಹುಷಾರು ಮಾಡಿದ್ದ, ಫೀಜೇ ಗೊತ್ತಿಲ್ಲ. ಕೂತು ಅಂದಾದ್ರೆ ಇಲ್ಲಿ ನನ್ನ ಅಕ್ಕ ಅನ್ನೋರು, ಭಾವ ಅನ್ನೋರು, ಮಾವ ಅನ್ನೋರ ಬಗ್ಗೆ ಅಪಾರ್ಥ ಮಾಡ್ಕೊಬೇಡಿ. ಎಲ್ಲ ನಮ್ಮ ಸಂಬಂಧಿಕರೇ. ಇಲ್ಲಿ ಎಲ್ಲರೂ ಕೊಯ್ದು ರಕ್ತ ಬರುತ್ತೆ. ಜಾತಿ ನಿಂದನೆ ಬೇಡ, ಧರ್ಮ ನಿಂದನೆ ಬೇಡ, ಯಾರ ಬಗ್ಗೆ ಮಾತಾಡೋದು ಬೇಡ. ಇವತ್ತು ಮಗನ ನಾಮಕರಣ, ನನ್ನ ಮೊಮ್ಮಗಳು ನಾಮಕರಣ, ದುಡ್ಡೇ ಕೊಟ್ಟಿಲ್ಲ. ಇದೇ ಖುಷಿ ಆಗುತ್ತೆ. ಯಾವ ಊರು ನೀವು? ನಮ್ದು ರಟ್ಟಿ ಅಂತ ತೋಟಗಂತೆ. ನೀರು ಬರ್ತಾ ಇದೆಯಾ? ಅವಾಗ ಬೇಸಿಗೆ ಕಮ್ಮಿ ಆಗಿತ್ತು. ಅವ್ರೇನಾದ್ರು ಎಲ್ಲ ಸರಸ್ವತಿ ದುರ್ಗಾ ಸ್ಥಳ ಅಂತಂದು ಆ ತನಕ ಬರ್ತಾರೆ. ನಾವು ದೇವ್ರಿಗೆ ಅಂದ್ರೆ ಭಾಳ ಬರ್ತೀವಿ. ಅವರು ನಾವು ಜೊತೆ ಬಂದಿರಿ, ಬೋರ್ ನೀರು ಇಡಬೇಕಂತ ಹೇಳಿದ್ದೀರಿ. ನಮ್ಮ ಬೋರ್ನ ನೀರು ಒಂದು ಬಾಟ್ಲ ತೊಗೊಂಡು ಕೊಟ್ಟು ಮತ್ತೆ ನೀರು ಮತ್ತು ಕುಂಕುಮ ಅವನ್ನು ಒಯ್ದಿವಿ. ಇಲ್ಲಿ ತಾಯಿಗೂ ಬೆಳ್ಕೊಂಡಿವಿ ನಾವು. ತಾಯಿ ನಮ್ಮ ನೀರು ಯಾವತ್ತು ಹೋದಾಗಲ್ಲ, ಇಲ್ಲಿ ಕಬ್ಬು ಹಾಕಿದೆವು. ಅದು ಒಂದೇ ಬೋರ್ ಐತವ ತಾಯಿ, ನನಗೆ ಎಷ್ಟೇ ಕೊಡುವ ಒಟ್ಟು ಅದು 6 ತಾಸು ಏನಿತ್ತಲ್ಲ 4 ತಾಸು ಕಂಟಿನ್ಯೂ ನೀರು ಬರೋಂಗೆ ನೀವು ಕೊಡುವ. ಮತ್ತೆ ನಿಮ್ಮ ಸಂದಿಗೆ ಬಂದ ನಾವು ಏನು ಮಾಡಬೇಕು ಆ ತೀರ್ಥತೆ ಹೇಗೆ ಬೋರಿಗೆ ಹಾಕಿ ಕುಂಕುಮದನ್ನ ಬೋರಿಗೆ ಹಚ್ಚಿ ಏನು ಮಾಡಿ ನಿಮ್ಗೆ ಹೇಳ್ತಾರೆ. ನೀರು ಒಟ್ಟ ಬಂದ ಅಲ್ಲಿ ಆಜು ಬಾಜು ಎಲ್ಲ ಹೋಗಿವೆ. ನೋಡಿ, ನೀರು ತಂದು ತಾಯಿಗೆ ತಲೆ ಮೇಲೆ ಕೊಟ್ಟರಂತೆ. ಅದಿನ ಇಲ್ಲಿ ನಿಂತ ಅಲ್ಲಿ ಹಾಕಿರೋ ನೀರು ಬರ್ತಾ ಇದೆ ಅಂತೆ. ಕೇಳ್ಕೊಂಡ್ರ? ನಿಂದ ಯಾರು ಸ್ಟೋರಿ ಕೇಳಲ್ಲ. ಈ ಸಿನಿಮಾ ಹೀರೋ ಬಂದು ಎಲ್ಲ ಕೇಳ್ಕೊಂತಾರೆ. ಯಾರು ಕ್ಲಾಸ್ ಹಾಕಲ್ಲ, ತಲೆ ಕಷ್ಟಬೇಡ. ನನಗೆ ಇವತ್ತರಿಗೆ ಯಾವ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಯಾವನು ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿ ಹಾಕಲ್ಲ. ಅದೇ ನಾನು ಹೇಳಿದ್ರೆ ಬಿಗ್ ಬಾಸ್ ಹೋಗಿ ಬಂದ್ರೆ ಈ ಕಡೆ ಇದನ್ನ ಬೆಳಿತಾರೆ, ದಾಳಿಂಬೆ ಹಣ್ಣು ನೇಣಾಕಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರು. ನಾನು ನಂಬೋದಿಲ್ಲ, ಇರ್ಬೋದೇನೋ. ಅವಾಗ ಯಾರೋ ಬಂದು ಭಕ್ತ ಹೇಳಿದ್ರು, ದುರ್ಗಾ ಹೋಗಿ ಹೋಗುವಂತಿದ್ದು. ತಂಗಿ ಬಂದಿದ್ಲು, ಅಣ್ಣ ನಾನು ಬೋರ್ ನೀರು ಫೇಲ್ ಆಯ್ತು ಅಂತ. ನಾನೇನು ದೇವರಲ್ಲ,
5ನೇ ಬೋರ್ ಸೇರೋಣ ಅಂತ ಇಲ್ಲಿ ಹೋಗುತ್ತೆ ನೀರು ಬರ್ತಾ ಹೋಗಿ ನಾವು ಅಳಿಸಿದ್ರು ನಾವು ಸಮಾನಕ್ಕೋಸ್ಕರ ಸೇರೋಣ ಹಾಕೋ ನೀರು ಬರ್ತವೆ ಅಂದೆ ಸೇರ್ತಾ ಹಾಕಿ ಮಾನಸ ಬೆಳಗ್ಗೆ ನೀರು ಬರ್ತವೆ ಅಂದರೆ ಆ ತಂಗಿ ಪುಣ್ಯವಂತೆ. ಆಮೇಲೆ ಬರ್ತಾಳೆ ಅಣ್ಣ ನಮ್ಮ ಒಬ್ಬಳಿಗೆ ಎಲ್ಲ ಇಡೀ ಭೂಮಿ ಮೇಲೆ ಎಲ್ಲರಿಗೂ ನೀರು ಬರಲಿತ್ತು ಆ ತಂಗಿ ಹೆಂಗಿರ್ಬೇಕು ನನಗೆ ಒಬ್ಬಳಿಗೆ ಎಲ್ಲ ಕಷ್ಟ ಅಣ್ಣ ಅಂತ ತಂಗಿಯರು ಇರ್ತಾರೆ. ಖುಷಿ ಆಗ್ತದೆ ಅವಾಗ. ನಾವು ಏನಂದ್ರೆ ಈ ಒಳ್ಳೆತನಕ್ಕೆ ಯಾರು ಕ್ಲಾಸ್ ಹಾಕಲ್ಲ. ಈಗ ಮುನ್ಸಿಪಾಲ್ಟಿಯವರು ಆ ಇದ್ರೊಳಗೇನೆ ಮಲವಳಿಕೆ ಮುಳುಗಿದೆ ಅಂತಾರೆ. ಅವ್ನು ನೋಡ್ರಿ ಎಲ್ಲ ನಾವು ಅಂತೀವಿ, ಅಕ್ಕಪಕ್ಕದಲ್ಲಿ ಅವ್ರ ಬಗ್ಗೆ ಕೀಳ ಕಾಣ್ತೀವಿ. ಬಟ್ ಅವ್ರು ಮಾಡೋ ಕೆಲಸ ನಾವು ಕಾಲ್ಭಾಗ ಮಾಡೋಕ್ಕಲ್ಲ. ಅಂತ ಪುಣ್ಯಾತ್ಮಗಳು ಇದ್ದಾರೆ ಬೈನಲ್ಲಿ ಇಲ್ವಾ? ಕರೆಂಟ್ ಬರಲ್ಲ ಅಂತ ಹೇಳಿ ಬೈಕಂತೀವಿ ನಾವು. ಅಲ್ಲಿ ಕೇಬಿನ ಕರೆಂಟ್ ಹೊಡಿತಾ ಇರುತ್ತೆ, ದೇಶ ಕಾಯ್ತಾ ಇರ್ತಾನೆ. ಫ್ಲೈಟ್ ಬಸ್ ಡ್ರೈವರ್, ಲಾರಿ ಡ್ರೈವರ್ಗಳು ರಾತ್ರಿ ಕಾಲು ನಾವು ಕೈಕೊಂಡು ಹೊಡೆದು ಸಾಕು. ಬೆಳಗ್ಗೆ ಎದ್ದು ಡ್ರೈವರ್ ಹೊಡೆಗೆ ಹೋಗ್ತಾರಲ್ಲ, ಅಡ್ಡಾಕೊಂಡು ಬೈಕ್ ಅಡ್ಡಾಕೊಂಡು ಕಾರ್ ಅಡ್ಡಾಕೊಂಡು ಡ್ರೈವರ್ ಹೊಡೆಗೆ ಹೋಗೋದು. ರಾತ್ರಿ ಎಲ್ಲ ನಂದಿಗೆ ಡ್ರೈವರ್ ಹೊಡೆಗೆ ಹೋಗೋದು. ನಮ್ಮ ಸಂಸ್ಕೃತಿ ಹೆಂಗಿದೆ ಅಂದರೆ ಒಳ್ಳೆ ಮಾಡೋದ್ಮೇಲೆ ನಮ್ಮ ಕಣ್ಣುಗಳು ಅದೇ ಎಲ್ಲ ಒಂಥರ ನಂತರ ಒಂದು ಸ್ಟೈಲಾಗಿ ಬಂದರೆ ಅವನಿಗೆ ಸೆಲ್ಫಿ. ನಾನು ನೆಕ್ಸ್ಟ್ ಬಿಗ್ ಬಾಸ್ ಹೋಗೋಣ ಅಂತಿದ್ದೀನಿ. 4 ಜನಕ್ಕೆ ಒಳ್ಳೇದಾಗಲಿ, ಮಾಡ್ತಾ ಹೋಗೋಣ. ಯಾರ ಮನೆಗೆ ಮಕ್ಕಳುಗಳು ಹೇಳಿ ಮಾತು ಕೇಳಲ್ಲ. ಒಬ್ಬಳೆ ತಿನ್ಬೇಡ, ಪಾಪ ಕೊಡವಾ ಖಾಲಿ ಹಾಕೊಂಡು ಹೋರ ಖಾಲಿ ಆದ್ರೂ ಕೊಡೋಲ್ಲ. ಎಂತ ಇದರ ಬರ್ಕೋ ಸುಮ್ಮನೆ ಪಾಪ ಅಲ್ಲಿ ಮಾಡ್ದಲ್ಲ ಬೈಕೆಲ್ಲ ಸ್ವೀಟ್ ಎಲ್ಲ ಮುಟ್ತೀನಿ. ಅಲ್ವಾ ನೋಡ್ರಿ ಸ್ವೀಟ್ ಅಂತ ಹೋಗುತ್ತೆ, ಸ್ವೀಟ್ ಅಂತ ಹೋಗ್ತನ್ರಿ. ಶುಗರ್ ಯಾರಿಗಿದೆ ಕೈ ಐತಿ? ಒಬ್ರು ಕೈ ಎತ್ತಲ್ಲ ಈಗ. ಶುಗರ್ ಇದೆ ಮಾಡು. ಇಲ್ಲೊಬ್ರು 6ನೇ ತಾರೀಕು ಒಬ್ಳು ಹುಡುಗಿ ಭಾಳ ಇಲ್ಲೊಬ್ಬ ನೋಡಿ. ಆಮೇಲೆ ನಾನು ಸುಳ್ಳು ಹೇಳಿದ್ರೆ ಇದು ಪವಾಡ ಕ್ಷೇತ್ರ, ಜನ್ಮ ಮಾಡಬೇಡಿ. ನೋಡಿ ಅವ್ರು ಬೈಸ್ಕೊಂಡು ಏನಂತ ಬೈದಿದೆ ಏನಂತ ಬೈದೆ ಫೋನ ಮಾತಾಡಿ ಬೈದ್ಬಿಟ್ಟಿದ್ದೀನಿ. ಬೈದಿಕ್ಕೆ ಹಿಂಗೆ ಆಗ್ಬಿಟ್ಟಿದ್ದೆ. ಸಾರಿ ಅಮ್ಮ, ನಿಮ್ಮ ಮತ್ತೆ ಹುಷಾರಾಗಿ ಅಂತ ನಾನೇ ಕೊಡ್ತೀನಿ ಅಣ್ಣ. ದಯವಿಟ್ಟು ನಿಮ್ಗೆ ಒಬ್ಬರಿಗೆ ನಾನು ಸುಮ್ಮನೆ ಬೇಕು ಅಂತ ಬೈಯಲ್ಲ. ತೊಂದರೆ ಕೊಟ್ಟರೆ ಚಿತ್ತ ಬೈದ್ಬಿಡ್ತೀನಿ. ನೋಡಿ ಯಾರು ಜಮ್ಮ ಮಾಡ್ಕೊಂಡವ್ರು ಹಿಂಗಾಗುತ್ತೆ ಇಟ್ಕೊಂಡಪ್ಪ. ದಯವಿಟ್ಟು ಯಾರು ಜಮ್ಮ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಇದು ನಾನಲ್ಲ, ಬಾಯಿ ಆಡ್ಸೋದು ಅವರು. ಅನುಭವ ಆದರೆ ಹಿಂಗಾಗುತ್ತೆ. ದಯವಿಟ್ಟು ಯಾರು ಅಣ್ಣ ಬರೋ ತಿಂಗಳು ನಾನು ಬಾಯಿ ಹುಷಾರಾಗುತ್ತೆ. ಹೆಸರು ಕಾಳು ಹೆಂಡತಿ ಯಾರು ಹೆಂಡತಿ ಪಕ್ಕಪ್ಪ ಲವ್ ಮಾಡ್ಬೇಕಾದ್ರೆ ಮಾರ ಪಕ್ಕ ನೋಡಿ ಬೇಕಾದ್ರೆ ಹೆಂಡತಿ ಕಂಡ್ರೆ ನಾನು ಕರಿಬೇಕು ನೋಡಿ ಅಲ್ಲ. ನಿನ್ನ ಕರ್ಮ ಕಳೀಲಿ ಅಂತ ತಂಗಿ ಇಷ್ಟ ಮಕ್ಕಳು ಮಾತಾಡಿದ್ದಾರೆ. ನೀನು ಭಕ್ತಿಯಿಂದ ಬರೀ ಹಾಲನ್ನು ವಸನ ಮಾತ್ರ ಮುಗಿದ ಸತ್ತಿನ ತಂಗಿ ಬರ್ತೀನಿ. ನಿನಗೂ ಅಷ್ಟೇ ಗೊತ್ತಾಯ್ತಾ? ನೀನು ಬಂದಿನಿ ದೇವಸ್ಥಾನಕ್ಕೆ ಬಂದಿನಿ ವೇಸ್ಟು. ಇಲ್ಲಿ ಕಸ ಹೊಡಿದಾರೆ ಹೇಳು, ಇಲ್ಲಿ ಕಸ ಹೊಡಿತಾರೆ ಕಲ್ಲೆತ್ತಾರೆ. ಅವ್ರನ್ನ ಹೇಳಿ ನೋಡಿ. ಇವ್ರು ಯಾವ್ರಮ್ಮ ಹಿರೇಕೆರವರು ಬಂದು ಕಸ ಹೊಡಿತಾರೆ. ಅವ್ರ ಗಂಡು ಬಂದು ಕಲ್ಲೆತ್ತಾರೆ. ಇವರು ಭಕ್ತರು. ಅಲ್ಲೋಡ್ ತಂಗಿ ಅಲ್ಲೊಬ್ಳು ಅವ್ರು ಕಸ ಮಾಡಲ್ಲ ಡುಮಕ. ನೀನು ಭಕ್ತಿಯಿಂದ ಮಾಡಮ್ಮ. ದೇವ್ರು ಕಸ ಹೊಡೆಯಿಂದಿಲ್ಲ, ಕಲ್ಲೆತ್ತುಂದಿಲ್ಲ, ಭಕ್ತಿಯಿಂದ ಮಾಡು. ಹೆಸರು ಕಾಳು ಕಡಲೆಕಾಳು ಉಳಿ ಕಾರುಣ್ಯ ದುರ್ಗ ಶಾಸಕರು. ಆರೋಗ್ಯಕ್ಕೆ ದೇವರು ಆಯಸ್ ಕೊಡಲಿ, ಸಂಗೀತಿ ಕೊಡಲಿ, ಹಿಂದಿ ಕೊಡಲಿ. ಹುಡುಗಿಂದ ಇನ್ನು ಬೇರೆ ಬೇಕಾ? ಬೇರೆ ಏನು ಇಷ್ಟಪಟ್ಟು ಏನಂತ ಈಗ ಹೇಳಂತಿಲ್ಲ. ಶುಭಾಶಯಗಳು ಕಂಡ ದೇವ್ರು ನಿಂಗೆ ಹೆಚ್ಚು ಆಯಸಾರ ಕೊಡಲಿ. ಶುಗರ್ ಇದೆಲ್ಲ ಕೇಳ್ತಿ ಶುಗರ್ ಒಂದೇ ಒಂದು ನಿಮಿಷ ದೇವಸ್ಥಾನ ಹತ್ರ ಹೋಗ್ಬರಂಬ.
ನಾ ಸೀರೆ ಕೊಡ್ಬೇಕಂತ ಕೊಡ್ತಾರೆ. ಹ್ಯಾಂಡಿಕ್ಯಾಪ್ ಒಂದು ನಿಮಿಷ, ಹ್ಯಾಂಡಿಕ್ಯಾಪ್ ಅವ್ರನ್ನ ಕಳ್ಸ್ಬಿಡ್ತೀನಿ. ಇಟ್ಕೊಳ್ಳಮ್ಮ, ಇಲ್ಲಿ ಕೂತಮ್ಮ, ಹ್ಯಾಂಡಿಕ್ಯಾಪ್ ಇಟ್ಕೊಳ್ಳೋ ಕ್ಯಾರೆ ಕೊಡ ಎಣಿಸಿನಿ ಕೂತಳವಾ. ಮಕ್ಕಳು ಹಂಗೆ ಆಗಲ್ಲ ನೋಡಿ, ಮಕ್ಕಳೆಲ್ಲ ಪಾಸ್ ಕೊಡೋಕ್ಕಾಗಲ್ಲ. ಅದಕ್ಕೆ ಯಾರೋ ಹೇಳಿದ್ರು ಇಲ್ಲಿ ಹೋಗಿ ಅಂತಂದು ಹೇಳಿದ್ರು. ಅವತ್ತಿಂದ ನಾವು ಅರ್ಕೆ ಮಾಡ್ಕೊಂಡಿದ್ವಿ, ಹೋಗ್ಲೇಬೇಕು ಎಷ್ಟು ದಿನ ಆಗಲಿ ಅಂತ. ಒಂದು 3 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ವಿ. ಇವತ್ತು ಸಮಯ ಸಿಕ್ತು ಬಂದಿದ್ವಿ. ಈಗೀಗ ಸ್ವಲ್ಪ ಪರವಾಗಿಲ್ಲ. ಆದರೆ ಬೆಳಗ್ಗೆ ಮೇಲೆ ಹೌದು ಸ್ವಲ್ಪ ಮಾತಾಡ್ತಾರೆ. ಯಾವ ಯಾವ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಮಗು ತೊದ್ಲು ಇಲ್ಲಿ ಬಂದ ಮೇಲೆ ತೊದ್ದು ಮಾತಾಡುತ್ತಂತೆ. ಖುಷಿಯಾಗ ಅಣ್ಣ ಅಣ್ಣ ಲವ್ ಯು ಕಣ್ಣ, ನೀನು ಬಾಯಿ ಸಿಹಿಯಾಗಿರಲಿ. ಅವಳು ಒಳ್ಳೆ ಸುದ್ದಿ ಹೇಳಿದೆ. ಇವರೆಲ್ಲ ಬಂದು ಹೆಂಗೆ ಗೊತ್ತಾ, ಗಂಡೊಡ ಎಂಟೊಡ ಇನ್ನೂ ಆಟ ಇದೆ ಅವನಿಗೆ ಸ್ವಲ್ಪ. ಅಮ್ಮ ನನ್ನ ಕಾಲು ಕಮ್ಮಿ ಮಾಡ್ಕೊಡೋ ಮಾಡ್ತೀನಿ ಹಿಡಿಯೋದ್ರೊಳಗೆ ಕಾಲು ಯಾವ ತಂಗಿ ಆಮೇಲೆ ಈ ಕಾಲು ಕೂಡ ಕೊಟ್ಟಿದ್ದೀನಿ ಸರ್. ಮತ್ತೆ ಈ ಕಾಲು ಕೂಡ ಹಾಗೆ ಆಯಿತು. ಹೋದ ತಿಂಗಳು ಮತ್ತೆ ಅದು ಹಾಗೆ ಆಯಿತು. ಅವಾಗ ನಾನು ಇದು ಹಾಗೆ ಆಗ್ತಿತ್ತು. ಮುಟ್ಟಿದ್ರೆ ಕರೆಂಟ್ ಒಂದು ಸ್ವಲ್ಪ ಚಿಟ್ಟನ್ನು ನೋಡಿದಂಗೆ ಡಾಕ್ಟರ್ ಹೇಳಿದ್ರೆ ಇಲ್ಲ ನರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಶುಗರಿಂದ ಕಾಲು ಕಟ್ ಮಾಡಬೇಕಾಗುತ್ತೆ ಅಂತ ನಾನು ಅಮ್ಮ ಮೇಲೆ ಬೇಡ್ಕೊಂಡೆ. ಏನು ಪ್ರಾಬ್ಲಮ್ ಇಲ್ಲ, ಆ ಕಾಲು ಕೂಡ ನಂಗೆ ಕಮ್ಮಿ ಆಗಿದೆ. ಯಾವುದು ಕಾಯಿಲೆ ಮತ್ತೆ ಬರದೇ ಇಲ್ಲ.